Hello friends, welcome back again. Study group ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಕೂಲ್ ಡ್ರಾಮಾನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 5 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ 6th ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಬರುತ್ತೆ. ಸೊ ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಪಾಪ ನಮ್ ಕಿಮ್ ತುಂಬಾನೇ ಬೇಜಾರ್ ಪಟ್ಟಿರ್ತಾನೆ. ಅಂದ್ರೆ ನನ್ ಕೈಲಿ ಏನು ಆಗ್ಲಿಲ್ವೇ, ನನ್ನಿಂದ ಒಂದು ಹುಡುಗಿ ಹತ್ರ ನರಳೋ ತರ ಆಗ್ಬಿಟ್ಲೆ, ನನ್ ಕೈ ಅವಳನ್ನ ಕಾಪಾಡ್ಕೊಳಕ್ ಆಗಿಲ್ವೇ, ನನ್ಗೆ ಫೈಟಿಂಗ್ ಬರಲ್ವೇ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಅದೇ ಟೈಮಲ್ಲಿ ನಮ್ ಹೀರೋ ಬಂದು ಅವ್ನಿಗೆ ಸಮಾಧಾನ ಮಾಡ್ಬೇಕು, ಮಾತಾಡ್ಬೇಕಂದ್ರು ಅವ್ನ್ ನಮ್ ಹೀರೋ ಮೇಲೆನೆ ಕೋಪ ಮಾಡ್ಕೊಂಡಿರ್ತಾನೆ. ನನ್ಗೆ ಯಾರ ಹೆಲ್ಪ್ ಬೇಡ, ಏನು ಬೇಡ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಇನ್ಸ್ಟ್ರಕ್ಷನ್ ಕೊಡೋ ಪ್ರಕಾರನೇ ಅವ್ನ್ ಇವಾಗ ಫೈಟಿಂಗ್ ಮಾಡಿ ಆ ರೌಡಿ ಬೈನರ್ ಕೆಳಗಡೆ ಬೀಳಿಸ್ಬಿಟ್ಟ. ಇದರಿಂದ ಅವ್ನಿಗೆ ಸಖತ್ ಸಂತೋಷ ಆಗೋಯ್ತು. ಅಯ್ಯ, ನನ್ಗೂ ಫೈಟಿಂಗ್ ಬಂತು ಅಂತ. ಇವಾಗ ಹಂಗೆ ಹಾನ್ ನ ತೋರಿಸ್ತಾರೆ. ಅವನದಂತ ಸಪರೇಟ್ ರೂಮ್ ಇದೆ ಅಲ್ವಾ, ಅಲ್ಲಿ ಏನೋ ಮ್ಯೂಸಿಕ್ ಎಲ್ಲ ಹಾಕೊಂಡು ತುಂಬಾ ರಿಲ್ಯಾಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಆ ಕ್ಯಾಪ್ ಹಾಕೊಂಡಿರ್ತಾನಲ್ಲ ಆ ಹುಡ್ಗ ಜಾಗಕ್ಕೆ ಬರ್ತಾನೆ. ಆಕ್ಚುಲಿ ಇವ್ರು ಬಂದು ನೋ ರೀಸನ್ ಅಂತ ಹೇಳಿ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಗ್ರೂಪ್ ಅಲ್ಲಿ ಯಾರಾದ್ರೂ ಏನ್ ಹೆಲ್ಪ್ ಬೇಕಾದ್ರೂ ಕೇಳ್ಬೋದು. ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಹೆಲ್ಪ್ ಕೇಳಿದ್ರೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಾನ ಅಂತ. ಇಲ್ಲ, ಅವನದಕ್ಕೆ ಆಪೋಸಿಟ್ ಆಗಿ ಮಾಡೋದು. ಯಾರು ಹೆಲ್ಪ್ ಕೇಳ್ತಾರೋ ಅವ್ರಿಗೆ ಇವನು ಪ್ರಾಬ್ಲಮ್ ಮಾಡೋದು. ಇವಾಗ ಕೂಡ ನೋಡಿ, ಆ ಗ್ರೂಪ್ ಅಲ್ಲಿ ಯಾರೋ ಒಂದು ಹುಡುಗ ಅವ್ರ ಅಪ್ಪನ ಫೋಟೋನ ಕಳಿಸ್ಬಿಟ್ಟು ನಮ್ಮ ಅಪ್ಪ ಬಂದು ನಮ್ ಸ್ಕೂಲಲ್ಲಿ ಓದ್ತಾ ಇರೋ ಒಂದು ಹುಡುಗಿ ಜೊತೆನೆ ಅಫೇರ್ ಅಲ್ಲಿ ಇದಾರೆ, ಆ ವಿಷಯ ನನಗೆ ಗೊತ್ತಾಯ್ತು ಅಂತ ನನ್ನ ಬೈದ್ರು. ಅಷ್ಟೇ ಅಲ್ಲ, ನಾವ್ ಅಪ್ಪಗ್ ಚೆನ್ನಾಗಿ ಬುದ್ಧಿ ಕಲ್ಸೋ ತರ ಏನಾದ್ರು ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಈಗ ಕ್ಯಾಪ್ ಹಾಕೊಂಡಿರೋನು ಹೋಗಿ ಆ ಫೋಟೋ ಕಳ್ಸಿದ್ದಲ್ವಾ ಆ ಹುಡುಗರನ್ನೇ ಸರಿಯಾಗಿ ಹೊಡೆದ್ಬಿಟ್ಟು ಬಂದಿರ್ತಾನೆ. ಜೊತೆಗೆ ಈ ಫೋಟೋ ನಮ್ಗೆ ಕಳ್ಸ್ಬಿಟ್ಟು ನಮ್ ಕೈಲಿ ಆಗಲ್ಲ ಅಂತ ಬೇರೆ ಹಾಕ್ತಾನೆ. ಇನ್ನೇನಕ್ಕೆ ಅವ್ರ ಹೆಲ್ಪ್ಗೆ ಅಂತ ಹೇಳ್ಬಿಟ್ಟು ಆ ಗ್ರೂಪ್ ನ ಓಪನ್ ಮಾಡ್ಕೊಂಡಿರೋದು. ಇದರಿಂದಾನೇ ಗೊತ್ತಾಗುತ್ತೆ ಹಾನಿಗ್ ಮಾತ್ರ ಕನಿಕರ ಇಲ್ಲ, ಜೊತೆಗೆ ಇವನು ಕೂಡ ಕನಿಕರ ಇಲ್ಲ ಅಂತ. ಇನ್ನೊಂದ್ ಕಡೆ ಹಂಗೆ ನಮ್ ಹೀರೋನ ಮತ್ತೆ ಕಿಮ್ ನ ತೋರಿಸ್ತಾರೆ. ಆಲ್ಮೋಸ್ಟ್ ಸ್ವಲ್ಪ ಲೇಟೇ ಆಗ್ಬಿಟ್ಟಿರುತ್ತೆ. ಟ್ಯಾಕ್ಸಿ ಅಲ್ಲಿ ಹಂಗೆ ಬಂದು ಮನೆ ಹತ್ರ ಇಳಿತಾರೆ. ನೋಡಿದ್ರೆ ಎಂಟ್ರೆನ್ಸ್ ಅಲ್ಲಿ ಅವ್ರ ಅಮ್ಮ ಕೂತಿರ್ತಾರೆ ಟೆರರ್ ಆಗಿ. ಇವನು ಅಂತೂ ಸಖತ್ ಭಯ ಆಗೋಯ್ತು. ಅವ್ರಮ್ಮ ಕೇಳ್ತಾರೆ, ಏನೋ ನಿನ್ನೆ ತಾನೇ ಹೇಳ್ದೆ ಕರೆಕ್ಟ್ ಟೈಮ್ಗೆ ಮನೆಗ್ ಬರ್ತೀನಂತ, ಇವತ್ತು ಇನ್ನಷ್ಟು ಲೇಟ್ ಆಗಿ ಬಂದಿದ್ಯಾ ಅಂತ ನೋಡ್ತಾರೆ. ಅವನು ಅದು ಅಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಅವ್ರಮ್ಮ ಪಕ್ಕದಲ್ಲಿರೋ ಕಿಮ್ ನ ನೋಡ್ತಾರೆ. ಮೇಲಿಂದ ಕೆಳಗಡೆವರೆಗೂ ನೋಡ್ತಾರೆ. ಎಲ್ಲಿ ನೋಡಿದ್ರು ಅವ್ನಿಗೆ ಗಾಯನೇ. ಸೊ ಇವ್ರಿಗೆ ಅರ್ಥ ಆಯ್ತು ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ಇಂದಾನೆ ಬಂದಿದ್ದಾರೆ ಅಂತ. ಇದ್ರೂ ಮಗನ್ಗೆ ಆ ಟೆರರ್ ಫೇಸ್ ನ ತೋರ್ಸ್ಬೇಕಲ್ವಾ, ಅದ್ರಿಂದ ನನಗೆ ಹೇಳಿದ್ದೇನು ನೀನ್ ಮಾಡಿದ್ದೇನು, ಲೇಟ್ ಆಗಿ ಬರಲ್ಲ ಅಂತ ಹೇಳ್ಬಿಟ್ಟು ಲೇಟ್ ಆಗಿ ಬಂದಿದ್ಯಾ, ಇಲ್ಲ ಇದೆಲ್ಲ ಕೆಲ್ಸಕ್ಕೆ ಆಗೋದಿಲ್ಲ, ಆದಷ್ಟು ಬೇಗ ನಾವು ಬೇರೆ ಪ್ಲೇಸ್ ಗೆ ಟ್ರಾನ್ಸ್ಫರ್ ತಗೊಳ್ಳೋಣ, ನಿನ್ನ ಬೇರೆ ಸ್ಕೂಲ್ಗೆ ಸೇರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೊರಟೋದ್ರು. ಇವ್ರಂಗೆ ಬೈವಾಗ ಒಳಗಡೆ ಹೋಗ್ತಾರೆ. ಕಿಮ್ ಇವತ್ತು ನಮ್ ಹೀರೋ ಜೊತೆನೆ ಇರೋದು. ಅವರು ಆತರ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಹಾಸಿಗೆ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಕಿಮ್ ಹೇಳ್ತಾನೆ, ಇಲ್ಲಿ ನೋಡೋ ನೀನ್ ಇತರ ಬೇಜಾರ್ ಮಾಡ್ಕೊಂಡ್ಬೇಡ. ಆಕ್ಚುಲಿ ನೀನ್ ಇತರ ಲೇಟ್ ಆಗಿ ಬರ್ತಾ ಇದ್ದಲ್ವಾ ಮನೆಗೆ, ಆತರ ಬರಬಾರ್ದು ಅಂತ ನಿಮ್ಮಮ್ಮ ನಿನ್ಗ ಆತರ ಭಯ ಪಡಿಸ್ತಾರ ಅಷ್ಟೇ ಕಣೋ, ಆತರ ಟ್ರಾನ್ಸ್ಫರ್ ಎಲ್ಲ ತಗೊಳಲ್ಲ ಬಿಡು ಅಂತ ಇವನ್ ಸಮಾಧಾನ ಮಾಡ್ತಾ ಇದ್ರೆ ನಮ್ ಹೀರೋ ಹೇಳ್ತಾನೆ, ಇಲ್ಲ ಕಣೋ ನಿನ್ಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ಅವ್ರು ಹೇಳಿದ್ರೆ ಆ ಕೆಲ್ಸನ ಮಾಡೇ ಮಾಡ್ತಾರೆ ಗೊತ್ತಾ ಅಂತ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಚಿಕ್ಕ ವಯಸ್ಸಲ್ಲೂ ಹಂಗೆ ಸ್ಕೂಲಲ್ಲಿ ಏನೋ ಗಲಾಟೆ ಆಗಿತ್ತ ಏನು ಅಂತ ಗೊತ್ತಿಲ್ಲ. ಅದ್ರಿಂದ ಅವ್ರಮ್ಮ, ಇಲ್ಲಿ ನೋಡಪ್ಪ ನಾವು ಬೇರೆ ಸ್ಕೂಲ್ಗೆ ಹೋಗ್ತಾ ಇದೀವಿ, ಬೇರೆ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿರ್ತಾರೆ. ಬಟ್ ಅವ್ನ ಅದನ್ನ ಸೀರಿಯಸ್ ಆಗಿ ಎತ್ಕೊಂಡಿರೋದಿಲ್ಲ. ಅಮ್ಮ ಸುಮ್ನೆ ಹೇಳ್ತಾರೆ ಬಿಡು, ಎಕ್ಸಾಮ್ಸ್ ಹತ್ರ ಬಂತಲ್ವ ಅಮ್ಮ ಏನಕ್ ಹತ್ರ ಮಾಡ್ತಾರೆ ಅಂತ. ಬಟ್ ಕರೆಕ್ಟ್ ಆಗಿ ಎಕ್ಸಾಮ್ ಟೈಮ್ ಅಲ್ಲೇ ನಾಳೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಡ್ತಾರ. ಅವಾಗ ಅವ್ನಿಗೆ ಅರ್ಥ ಆಗುತ್ತೆ, ಅಮ್ಮ ನನ್ನ ಹತ್ರ ಸುಮ್ನೆ ಹೇಳಿಲ್ಲ, ನಿಜಾನೇ ಹೇಳ್ತಾ ಇರೋದು ಅಂತ. ಅವಾಗಿಂದ ಸ್ವಲ್ಪ ಅವ್ರ ಅಮ್ಮ ಮೇಲೆ ಭಯ ಅಂತಾನೆ ಹೇಳ್ಬೋದು. ಇವಾಗ ಅದನ್ನ ಕಿಮ್ ಹತ್ರ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ಬೇಕಾದ್ರೇನೆ ನಮ್ ಹೀರೋ ಅಮ್ಮನು ಒಳಗಡೆ ಬರ್ತಾರೆ. ಇಲ್ಲಿ ನೋಡೋ ಇದ್ರಲ್ಲಿ ಕಾಲೇಜ್ ಫಾರ್ಮ್ಸ್ ಎಲ್ಲ ಇದೆ, ಈಗ ನಾವು ನೆಕ್ಸ್ಟ್ ಹೋಗೋ ಊರಲ್ಲಿ ಈ ತರ ಯೂನಿವರ್ಸಿಟೀಸ್ ಎಲ್ಲ ಇದೆ, ಅದ್ರಲ್ಲಿ ನಿನ್ಗೆ ಯಾವ್ದು ಬೇಕು ಅಂತ ಚೆನ್ನಾಗಿ ನೋಡಿ ಸರ್ಚ್ ಮಾಡಿ ಡಿಸಿಷನ್ ತಗೋ, ಅದಕ್ಕೆ ಸೇರ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವ್ರ ಹತ್ರ ಟೆರರ್ ಆಗಿ ಹೇಳ್ಬಿಟ್ಟು ಹೋದ್ಮೇಲೆ ಕಿಮ್ಗೂ ಸ್ವಲ್ಪ ಭಯ ಆಗೋದು. ಹೌದು ಅವರಮ್ಮ ಸುಮ್ನೆ ತಮಾಷೆಗೆ ಹೇಳಿಲ್ಲ, ಹೇಳಿದ್ರೆ ಮಾಡೇ ಮಾಡ್ತಾರೆ ಅಂತ. ಹೆಂಗೋ ಬೇಜಾರಲ್ಲಿ ಇದ್ರ ನೆನ್ಸ್ಕೊಂಡ್ ಹಂಗೆ ಇಬ್ರು ಮಲ್ಗಿರ್ತಾರೆ. ಬಟ್ ನಮ್ ಹೀರೋಗೂ ಮತ್ತೆ ಕಿಮ್ಗೂ ಇಬ್ರಿಗೂ ನಿದ್ದೆನೆ ಬರ್ತಾ ಇಲ್ಲ. ಆಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡೋ ಕಿಮ್, ಇನ್ಮೇಲೆ ನಾನು ಆ ಜಾಗದಲ್ಲಿ ಇರಲ್ಲ ಕಣೋ, ಇನ್ಮೇಲೆ ಸ್ಟಡಿ ಗ್ರೂಪ್ ನ ನೀನೇ ನೋಡ್ಕೋಬೇಕು, ನೀನೇ ಒಂದು ಲೀಡರ್ ಆಗಿ ಕರೆಕ್ಟ್ ದಾರಿಯಲ್ಲಿ ಅದನ್ನ ತಗೊಂಡೋಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ರೆ ಕಿಮ್ಗೆ ಏನ್ ಅರ್ಥ ಆಗ್ತಲ್ಲ, ಹಂಗೆಲ್ಲ ಹೇಳ್ಬೇಡ ಕಣೋ ನನ್ಗೆ ಭಯ ಆಗ್ತಿದೆ ಅಂತ. ಹಿಂಗೆ ಅವರು ಮಲಗಿರ್ತಾರೆ. ಆ ಟೈಮಲ್ಲಿ ನಮ್ ಹೀರೋಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಆಕ್ಚುಲಿ ನಮ್ ಹೀರೋ ಮತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಇದ್ದಿರ್ತಾರೆ. ಬಟ್ ಹೀರೋರಪ್ಪ ತುಂಬಾ ದೊಡ್ಡ ವ್ಯಕ್ತಿ ಅಂತ ಕಾಣಿಸುತ್ತೆ. ಅವ್ರನ್ನ ತುಂಬಾ ಜನ ಇಂಟರ್ವ್ಯೂಸ್ ಎಲ್ಲ ಮಾಡ್ತಾ ಇರ್ತಾರೇನೋ, ಆ ತರ ನಮ್ ಹೀರೋನ ನೋಡ್ಬಿಟ್ಟು ಕೂಡ ಇಂಟರ್ವ್ಯೂ ಎಲ್ಲ ಮಾಡಿರ್ತಾರೆ. ನಿಮ್ಮಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಅಲ್ವಾ, ದೊಡ್ಡವರಾದ್ಮೇಲೆ ನೀವು ಕೂಡ ನಿಮ್ಮ ಅಪ್ಪ ತರನೇ ಆಗ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಕೇಳಿರ್ತಾರೆ. ಆದ್ರೆ ಅದಕ್ಕೆಲ್ಲ ಅವ್ನು ಏನಂತ ಆನ್ಸರ್ ಮಾಡ್ತಾನೆ, ಪಾಪ ಆನ್ಸರ್ ಮಾಡಕ್ ಆಗದೆ ಅಷ್ಟು ಚಿಕ್ಕ ವಯಸ್ಸು ಒಂದು. ಆತರ ಎಲ್ಲಾರು ಇವ್ ಹಿಂದ್ಗಡೆ ಬಿದ್ದು ಇತರ ಕ್ವೆಶನ್ ಮೇಲೆ ಕ್ವೆಶನ್ ಹಾಕ್ತಾ ಇರೋದನ್ನ ನೋಡಿನೇ ಅವ್ರ ಅಪ್ಪ ಅಮ್ಮಗೆ ತುಂಬಾ ಜಗಳ ಬರೋದು ಮನೆಯಲ್ಲಿ. ಅವ್ರ ಅಪ್ಪಗೇನು ನನ್ ಮಗ ನಂತರನೇ ಆಗ್ಬೇಕು, ನಂತರನೇ ಮಾಡ್ತೀನಿ, ಅದ್ರಿಂದ ಅವ್ನಿಗೆ ತುಂಬಾನೇ ಪ್ರೆಷರ್ ಕೊಟ್ಟು ಬೆಳೆಸ್ತೀನಿ ಅಂತೆಲ್ಲ ಮಾತಾಡಿರ್ತಾರೆ. ಇದರಿಂದ ಅವ್ರ ಅಮ್ಮಗೆ ಟೆನ್ಷನ್ ಆಗ್ಬಿಟ್ಟು, ನಿಮ್ ತರ ನನ್ ಮಗ ಆಗೋದಕ್ಕೆ ನಾನ್ ಬಿಡೋದಿಲ್ಲ, ಅವ್ನ್ ಚೆನ್ನಾಗಿ ಓದಿ ಚೆನ್ನಾಗಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬರ್ಬೇಕು, ನಾನ್ ಅದಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಇಬ್ರು ಜಗಳ ಮಾಡಿ ಡಿವೋರ್ಸ್ ಕೂಡ ತಗೊಂಡಿರ್ತಾರೆ. ಅವಾಗಿಂದ ನಮ್ ಹೀರೋನ ಅವ್ರ ಅಮ್ಮನೆ ನೋಡ್ಕೊಳ್ತಾ ಇರೋದು. ಇವಾಗ ಈ ತರ ಒಂದು ಫ್ಲಾಶ್ ಬ್ಯಾಕ್ ನೆಲ್ಲ ನೆನೆಸ್ಕೊಂಡು ಅವ್ರ ಅಪ್ಪನ ಮಿಸ್ ಮಾಡ್ಕೊಳ್ತಾ ಇರೋದಕ್ಕೆ ಅಳ್ತಾ ಇದ್ದಾನ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಅಪ್ಪನ ನೆನ್ಸ್ಕೊಂಡು ಅಳ್ತಾ ಇರ್ತಾನೆ. ಈ ಕಡೆ ನಮ್ ಕಿಮ್ ಕೂಡ ಅವ್ರ ಅಪ್ಪ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಆದ್ರೆ ಒಳ್ಳೆ ರೀತಿಯಲ್ಲೆಲ್ಲ ನನಗೇನಕ್ಕೆ ಈ ತರ ಅಪ್ಪ ಅಂತ ಹೇಳಿ ಪಾಪ ಒಂದ್ ಟೆನ್ಷನ್ ಆಗಿನೇ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಒಂದು ಬೇಜಾರ
ಟೆನ್ಷನ್ ಅಲ್ಲಿ ಒಂದು ಕೋಪದಲ್ಲಿ ನೈಟ್ ಕಳಿತು. ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಪ್ರಿನ್ಸಿಪಲ್ ಆಫೀಸ್ ಹತ್ರ ಹೊರಗಡೆ ನಿಂತ್ಕೊಂಡು ಇವರೆಲ್ಲ ಹಂಗೆ ಇಣ್ಕಿ ನೋಡ್ತಾ ಇರ್ತಾರೆ. ಏನ್ ನಡೀತಾ ಇದೆ ಅಂದ್ರೆ ನಮ್ ಹೀರೋ ಅವರಮ್ಮ ಯೂನಿವರ್ಸಿಟಿಗೆ ಬಂದಿರ್ತಾರೆ, ಅಂದ್ರೆ ಇವ್ರ ಕಾಲೇಜ್ ಹತ್ರ ಬಂದಿರ್ತಾರೆ. ಅವ್ನಿಗೆ ಟಿ.ಸಿ ತಗೊಂಡು ಹೋಗ್ತಾ ಇದೀವಿ, ಬೇರೆ ಯೂನಿವರ್ಸಿಟಿಗೆ ಸೇರಿಸ್ತಾ ಇದೀವಿ ಅಂತ ಮಾತಾಡ್ಕೊಳ್ತಾರ. ಅದು ಇದ್ರ ನೋಡ್ಬಿಟ್ಟು ಹೊರಗಡೆ ಇರೋರೆಲ್ಲ ಅಯ್ಯೋ ನಿಜವಾಗ್ಲೂ ಅವರಮ್ಮ ಟಿ.ಸಿ ಕೊಟ್ಟು ಕರ್ಕೊಂಡು ಹೋಗ್ತಾರ, ಏನೋ ಮಾಡೋದು ಅಂದ್ರೆ ಇನ್ನೊಬ್ರು ಬಂದು ಚಾಚೆ ಅವನೆಲ್ಲ ಯೂನಿವರ್ಸಿಟಿ ಬಿಟ್ಟು ಹೊರಗಡೆ ಹೋಗಕ್ ಆಗಲ್ಲ ಅಂದಾಗ ಹೆಂಗಿತ್ರ ಕನ್ಫರ್ಮ್ ಆಗಿ ಹೇಳ್ತೀಯ ಅಂತ ಇನ್ನೊಬ್ರು ಕೇಳಿದ್ರೆ ಇವನಂತಾನೆ ಹೆಂಗ ನಮ್ ಯೂನಿವರ್ಸಿಟಿಯಿಂದ ಹೊರಗಡೆ ಹೋಗೋ ಯಾವ್ದೇ ಸ್ಟೂಡೆಂಟ್ ನ ಕೂಡ ಇನ್ನೊಂದು ಯೂನಿವರ್ಸಿಟಿಗೆ ಸೇರ್ಸ್ಕೊಳ್ಳಲ್ಲ. ಯಾಕಂದ್ರೆ ನಮ್ ಯೂನಿವರ್ಸಿಟಿಗೆ ಹೊರಗಡೆ ಅಷ್ಟು ಒಂದು ಒಳ್ಳೆ ಹೆಸರಿದೆ, ರೌಡಿ ಕಾಲೇಜ್ ಅಂತಾನೆ ಇಟ್ಬಿಟ್ಟಿದ್ದಾರೆ ಹೆಸರು. ಹಂಗಿರ್ಬೇಕಾದ್ರೆ ಇವ್ನ್ ಮಾತ್ರ ಹೆಂಗ್ ಹೋಗ್ತಾನೆ ಅಂತ ಇವ್ರು ಮಾತಾಡ್ಕೊಂತಾ ಇರ್ತಾರೆ. ಅದೇ ಟೈಮಲ್ಲಿ ಒಳಗಡೆಯಿಂದ ಅವರಮ್ಮ ಕೂಡ ಪ್ರಿನ್ಸಿಪಲ್ ಹತ್ರ ಮಾತಾಡ್ಬಿಟ್ಟು ನಮ್ ಹೀರೋನ ಹೊರಗಡೆ ಕರ್ಕೊಂಡ್ ಬರ್ತಾ ಇರ್ತಾರೆ. ಇವ್ರ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಇವ್ರ ಹಿಂದ್ಗಡೆ ನಿಂತ್ಕೊಂಡು ಅಯ್ಯೋ ಪಾಪ ಅಂತ ನೋಡ್ತಾ ಇರ್ಬೇಕಾದ್ರೆ ಎದುರುಗಡೆ ಒಬ್ಬ ರೌಡಿ ಬಾಯ್ ಬರ್ತಾನೆ. ಅಂದ್ರೆ ಅವತ್ತು ನಮ್ ಹೀರೋ ಕೂಡ ಸ್ಪೈಡರ್ ಮ್ಯಾನ್ ರೇಂಜ್ ಗೆ ಮೇಲಿಂದ ಹಾರ್ಕೊಂಡ್ ಬಂದು ಮುಖಕ್ಕೆ ಒಂದು ಪಂಚನ ಕೊಟ್ಟಿರ್ತಾನಲ್ವಾ, ಅವನು ಜೊತೆಗೆ ಸ್ಮೋಕ್ ಬೇರೆ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಅವನ ನೋಡಿದ ತಕ್ಷಣ ಇವರಿಬ್ರು ಸಕ್ಕ ಶಾಕ್ ಆಗ್ಬಿಟ್ರು. ಯಾಕಂದ್ರೆ ಅವನು ನಮ್ ಹೀರೋ ಅವ್ರ ಅಮ್ಮ ಮತ್ತೆ ನಮ್ ಹೀರೋ ನಡ್ಕೊಂಡು ಹೋಗ್ತಿರೋ ಆಪೋಸಿಟ್ ಅಲ್ಲೇ ಇದ್ದಾನೆ. ಇವಾಗ ಅವನೇನಾದ್ರೂ ಅವ್ರನ್ನ ನೋಡ್ಬಿಟ್ರೆ ಬೇಕಂತ ಹೋಗಿ ಹಾಕೊಡೋ ಚಾನ್ಸಸ್ ಇರತ್ತಲ್ವಾ, ನಿಮ್ಮ ಮಗ ಬಂದು ನಮ್ಮನ್ನೆಲ್ಲ ಹೊಡೆದ ಅಂತಾನೋ ಅಥವಾ ಏನೋ ಒಂದು ಪ್ರಾಬ್ಲಮ್ ಮಾಡ್ದ ಅಂತಾನೋ ಏನೋದೊಂದು ಹಾಕೊಟ್ಬಿಡ್ತಾನಲ್ವಾ. ಅದ್ರಿಂದ ಒಂದು ಭಯಂಕರವಾಗಿ ಟೀಮ್ ವರ್ಕ್ ನ ಪ್ಲಾನ್ ಮಾಡ್ತಾರೆ. ಹಿಂದ್ಗಡೆಯಿಂದ ನಮ್ ಯೋನಿ ಬಂದು ಜಾಡ್ಸೋನ ಹೋದ್ರೆ ಆ ಸಿಗರೇಟ್ ಹೋಗೊಂದ್ ಕಡೆ ಬೀಳುತ್ತೆ, ಇವ್ನ್ ಹಂಗೆ ತಿರ್ಕೊಂಡ್ ಬಂದು ಕೆಳಗಡೆ ಬೀಳ್ತಾನೆ. ಇದ್ರ ನಮ್ ಹೀರೋ ಮತ್ತೆ ಅವ್ರಮ್ಮ ಇಬ್ರು ನೋಡ್ಬಾರ್ದು ಅಂತ ದೊಡ್ಡದಾಗ ಒಂದು ಬೋರ್ಡ್ ಎಲ್ಲ ಇಟ್ಟು ಅದನ್ನ ಕವರ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ನ್ ಮತ್ತೆ ಎಗ್ರಕೊಂಡ್ ಬರ್ತಾನೆ ಇವ್ರನ್ನ ಹೊಡಿಯಕ್ಕೆ ಅಂತ. ಏನ್ರೋ ನಿಮ್ ಪ್ರಾಬ್ಲಮ್ ಏನಕ್ಕೋ ಹೊಡೆದ್ರಿ ಅಂತ. ಆದ್ರೆ ಮ್ಯಾಕ್ಸ್ ಇದನ್ನಲ್ಲ ಮಕ್ಕಕ್ಕೆ ಒಂದ್ ಪಂಚ್ ಕೊಟ್ಬಿಟ್ಟು ಏನೋ ಓವರ್ ಆಗಿ ಎಗರ್ತಾ ಇದೆಯಾ ಅಂತ ಈ ತರ ಒಬ್ಬೊಬ್ರು ಅನ್ನೋದನ್ನ ಮಾಡ್ತಾರೆ. ಆ ಸ್ಮೋಕ್ ಮಾಡ್ತಾ ಇದ್ ಸ್ಮೆಲ್ ಬರಬಾರ್ದು ಅಂತ ಹೇಳಿ ಜಿಯಾ ಇರ್ತಾಳಲ್ವಾ, ಅವಳು ಫುಲ್ ಆಗಿ ರೂಮ್ ಸ್ಪ್ರೇ ಎಲ್ಲ ಹೊಡಿತಾ ಇರ್ತಾರೆ. ಹೆಂಗೋ ಸದ್ಯಕ್ಕೆ ನಮ್ ಹೀರೋ ಮತ್ತೆ ಅವ್ರಮ್ಮ ಹೋಗೋವರೆಗೂ ಹೆಂಗೋ ಮ್ಯಾನೇಜ್ ಮಾಡಿದ್ರು, ಫುಲ್ ಆಗಿ ಎಲ್ಲ ಕವರ್ ಅಪ್ ಮಾಡ್ಬಿಟ್ರು. ಈ ತರ ಇವ್ರು ಕಾರಿನೇ ನೆತ್ಬೇಕನ್ನೋಷ್ಟ್ರಲ್ಲಿ ಅಜ್ಜಿ ಹಂಗೆ ಕಾರ್ ಮುಂದ್ಗಡೆ ಬಂದು ಬೀಳ್ತಾಳೆ. ಮೇಡಮ್ ಒಂದ್ ನಿಮಿಷ ನಿಮ್ ಹತ್ರ ಮಾತಾಡ್ಬೇಕು ಅಂತ. ಅವ್ರು ಕೂಡ ಯಾರಮ್ಮ ನೀನು, ಏನಮ್ಮ ಮಾತಾಡ್ಬೇಕು ಅಂದ್ರೆ ಏನಿಲ್ಲ ಮೇಡಮ್ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಮ್ ಮಗನೇ ನಮ್ಗೆಲ್ಲ ಒಂದು ಗಾಡ್ ಫಾದರ್ ತರ, ನಮ್ ಸ್ಟಡಿ ಗ್ರೂಪ್ ಗೆ ಒಂದು ಲೀಡರ್ ತರ. ಅವ್ನ್ ಇಲ್ಲಾಂದ್ರೆ ಹೆಂಗ್ ಮೇಡಮ್ ನಾವ್ ಓದಕ್ಕಾಗತ್ತೆ. ನೋಡಿ ನಮ್ ಯೂನಿವರ್ಸಿಟಿಯಲ್ಲಿ ಚೆನ್ನಾಗಿ ಓದೋ ಸ್ಟೂಡೆಂಟ್ ಅಂದ್ರೆ ಕಿಮ್ಮು ನಮ್ ಜೊತೆ ಇದ್ದಾನೆ. ನಿಮ್ ಮಗ 1 ಮಾರ್ಕು 2 ಮಾರ್ಕು ಕಮ್ಮಿ ತೆಗಿನೆ ಅಂತ ನೀವು ಬೇಜಾರ್ ಮಾಡ್ಕೊಂಡ್ಬೇಡಿ. ಈ ತರ ಕಿಮ್ ತರ ಒಂದು ಸ್ಟೂಡೆಂಟ್ ಇದ್ರೆ ಖಂಡಿತ ನಿಮ್ ಮಗನು ಒಳ್ಳೆ ಮಾರ್ಕ್ಸ್ ತೆಗಿತಾನೆ, ನಮ್ಗೆಲ್ಲ ತುಂಬಾ ಸಪೋರ್ಟಿವ್ ಆಗಿರುತ್ತೆ, ದಯವಿಟ್ಟು ಟಿ.ಸಿ ತಗೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇದ್ರೆ ಆಯಮ್ಮ ಇಲ್ಲ ಅದೆಲ್ಲ ಆಗೋದಿಲ್ಲಮ್ಮ, ನಾನು ಟಿ.ಸಿ ತಗೊಂಡೆ ಕರ್ಕೊಂಡು ಹೋಗೋದು ಅಂತ ಅವ್ರು ರಿಪೀಟೆಡ್ ಆಗಿ ಅದನ್ನೇ ಹೇಳ್ತಾ ಇರ್ತಾರೆ. ಒಂದ್ ಸ್ಟೇಜ್ ಗೆ ಮ್ಯಾಕ್ಸ್ ಗೆ ಅವ್ರಿಗೆಲ್ಲ ಟೆನ್ಷನ್ ಆಗೋಯ್ತು. ಏನ್ ಮಾತಾಡ್ತಾ ಇದ್ದೀರಾ, ನಾವ್ ಹೇಳ್ತಾ ಇದ್ರೆ ನೀವು ರಿಪೀಟೆಡ್ ಆಗಿ ಹೇಳ್ತಾ ಇದ್ರ ಅಂತ ಭಯಕ್ಕೆ ಹೊರಟೋದ್ರು. ಆದ್ರೆ ಹೆಂಗಿದ್ರು ಮ್ಯಾನೇಜ್ ಮಾಡ್ಬೇಕಲ್ಲ. ಅವರಮ್ಮ ಏನ್ ಹೇಳಿದ್ರಿ ಅಂತ ಕೇಳಿದ್ರೆ ಏನಿಲ್ಲ ಆಂಟಿ ಸ್ವಲ್ಪ ವಾಮಿಟ್ ಬರೋ ತರ ಇದೆ ಅಂದಾಗ ಅಯ್ಯೋ ಕಾರ್ ಒಳಗಡೆ ಎಲ್ಲಾದ್ರೂ ವಾಮಿಟ್ ಮಾಡ್ಬಿಟ್ಟು ಯಾ ಕಡೆ ಎತ್ತಮ್ಮ ವಾಮಿಟ್ ಅಂತ ಹೇಳಿ ಹೆಂಗೋ ಸದ್ಯಕ್ಕೆ ಮ್ಯಾನೇಜ್ ಮಾಡ್ಬಿಟ್ಟು ಅವರಲ್ಲಿಂದ ಹೊರಟೋದ್ರು. ಆಮೇಲೆ ಈ 4 ಜನಕ್ಕೆ ಪಾಪ ದಿಕ್ತೋಚನೆ ನಿಂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮಿಸ್ ಲೀ ಕೂಡ ಕ್ಯಾಂಪಸ್ ಒಳಗಡೆ ಎಂಟ್ರಿ ಆಗ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಮೇಡಮ್ ಬೇಗ ಬನ್ನಿ, ನಿಮ್ ಹತ್ರ ವಿಷಯ ಹೇಳ್ಬೇಕು ಅಂತ ಎಲ್ಲಾ ವಿಷಯ ಹೇಳ್ತಾರೆ. ಈ ತರ ನಮ್ ಹೀರೋ ಬಂದು ಸ್ವಲ್ಪ ದಿನದಿಂದ ನೈಟ್ ಲೇಟ್ ಆಗಿ ಮನೆಗೆ ಹೋಗ್ತಿದ್ದಾನೆ ಅಂತ, ಏನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ದಾನೆ ಅಂತ ಹೇಳಿ ಅವ್ರಮ್ಮ ಅವ್ನಿಗೆ ಇವತ್ತು ಸ್ಕೂಲಲ್ಲಿ ಬಂದು ಟಿ.ಸಿ ತಗೊಳ್ತೀವಿ ಅಂತ ಪ್ರಿನ್ಸಿಪಲ್ ಹತ್ರ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮೇಡಮ್ ಹೀರೋ ಯೂನಿವರ್ಸಿಟಿ ಬಿಟ್ಟು ಹೊರಟೋಗ್ತಾನೆ. ಅವ್ರಮ್ಮ ಬೇರೆ ಅವನ ಜೊತೆಗೆ ಕರ್ಕೊಂಡು ಹೊರಟೋದ್ರು ಅಂತ ಹೇಳಿದಾಗ ಮಿಸ್ ಲೀಗೆ ಸಖತ್ ಶಾಕು. ಅಯ್ಯೋ ಈ ಗ್ರೂಪ್ ಅಲ್ಲಿ 5 ಜನ ಇರ್ಬೇಕು, ಅದ್ರಲ್ಲಿ ಇವಾಗ ಒಬ್ಬ ಇಲ್ಲ ಅಂದ್ರೆ ಆಗಲ್ವೇ, ಮುಖ್ಯವಾಗಿ ಹೀರೋ ಇಲ್ಲ ಅಂದ್ರೆ ಗ್ರೂಪೇ ಇಲ್ವೇ ಅಂತ ಹೇಳಿ ಭಯಂಕರವಾಗಿ ಒಂದು ಪ್ಲಾನ್ ಮಾಡ್ತಾರೆ. ಸರಿ ಹೆಂಗೋ ಏನೋ ಒಂದು ಮಾತಾಡಿ ಅವನನ್ನ ಮತ್ತೆ ಇದೇ ಸ್ಕೂಲ್ ಅಲ್ಲಿ ಇರೋ ತರ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ಮಿಸ್ ಲೀನೇ ನಮ್ ಹೀರೋ ಅವ್ರ ಅಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೀರೋಗೆ ಚಿಕ್ಕ ವಯಸ್ಸಲ್ಲಿ ಇವರು ಟ್ಯೂಷನ್ ಎಲ್ಲ ಕೂಡ ಮಾಡಿರ್ತಾರಲ್ವಾ, ಸೊ ಅವ್ರ ಅಮ್ಮ ಪರಿಚಯ ಇರ್ತಾರೆ, ನಾನ್ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಆಲ್ರೆಡಿ ಪರಿಚಯ ಇರೋ ವಿಷಯ ಈಗ ತಾನೇ ಸ್ಟೂಡೆಂಟ್ಸ್ ಗೆ ಗೊತ್ತಾಗ್ತಿದೆ, ಓಕೆ ಅಂತ ಅವ್ರಿಗೂ ಒಂದು ಹೋಪ್ ಬರುತ್ತೆ. ಸರಿ ಬನ್ನಿ ಅವ್ರ ಅಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಎಲ್ಲರೂ ಕಾರ್ ಹಚ್ತಾರೆ. ನಮ್ ಮಿಸ್ ಲೀ ಅಂತೂ ಅಷ್ಟೇ ಕಾರ್ನ ಈ ಫಾಸ್ಟ್ ಅಂಡ್ ಫ್ಯೂರಿಯಸ್ ರೇಂಜ್ ಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಬಗ್ಗಿಸ್ತಾರೆ ಇಲ್ಲಿ ಬಗ್ಗಿಸ್ತಾರೆ, ಸಖತ್ ಸ್ಪೀಡ್ ಆಗಿ ಹೋಗ್ತಾರೆ. ಕಾರಲ್ಲಿ ಇರೋರೆಲ್ಲ ಒಂದು ಕ್ಷಣ ಅಲ್ಲೋಲ ಕಲ್ಲೋಲ ಆಗೋದ್ರು. ಇವ್ರ ಇತರ ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಎಲ್ಲಿಂದ ಬೈಕ್ ಬಂತು ಅಂತಾನೆ ಗೊತ್ತಿಲ್ಲ, ಸರ್ರಂತ ಮುಂದ್ಗಡೆ ಬಂದ್ ಸಡನ್ ಆಗಿ ಬ್ರೇಕ್ ಆಗ್ತಾನ. ಇದ್ರ ನೋಡಿ ಮಿಸ್ ಲೀ ಭಯ ಪಟ್ಟು ಎಲ್ಲಿ ಡಿಕ್ಕಿ ಹೊಡೆದ್ ಬಿಡ್ತಾರೋ ಅಂತ ಅವರೊಂದು ಬ್ರೇಕ್ ಆಗಿ ಕಾರ್ ನಂಗೆ ಸ್ಕಿಡ್ ಮಾಡಿ ನಿಲ್ಸಿದ ತಕ್ಷಣ ಈ ಫೋರ್ಸ್ ಗೆ ಪಾಪ ಮ್ಯಾಕ್ಸ್ ಗೆ ಹೊಟ್ಟೆ ಎಲ್ಲ ತೊಳ್ಸ್ಕೊಂಡ್ ಬಂದ್ಬಿಡ್ತು. ಅವ್ನಿಗೆ ವಾಮಿಟ್ ಬರೋ ತರ ಆಗೋಯ್ತು. ದಡ ಅಂತ ಕಾರ್ ಬಿಟ್ಟು ಓಡೋಗಿ ವಾಮಿಟ್ ಮಾಡ್ತಾ ಇರ್ತಾನೆ. ಈಗ ಯಾವನವನು ಗಾಡಿನ ತಗೊಂಡು ಅಷ್ಟು ಸ್ಪೀಡ್ ಆಗಿ ಮುಂದ್ಗಡೆ ಬಂದು ನಿಲ್ಲಿಸ್ತಾ ಅಂತ ನೋಡಿದ್ರೆ ಬೇರೆ ಯಾರು, ಇದಕ್ಕೂ ಮುಂಚೆ ಇವರೆಲ್ಲ ಸೇರಿ ಅಟ್ಯಾಕ್ ಮಾಡಿದ್ರಲ್ಲ, ಅವ್ನು ಸ್ಮೋಕ್ ಮಾಡ್ಕೊಂಡ್ ಬಂದ್ರೆ ಯಾರು ನೋಡಬಾರದು ಅಂತ ಅವನು. ನನ್ನ ಏನ್ ಅನ್ಕೊಂಡಿದೀರಾ, ಅಷ್ಟು ಅಸಾಲ್ಟ್ ಆಗಿ ಅನ್ಕೊಂಡ್ಬಿಟ್ಟಿದೀರಾ, ನನ್ನ ನೀವೆಲ್ಲ ಗ್ಯಾಂಗ್ ಆಗಿ ಸೇರ್ಕೊಂಡು ಹೊಡಿತೀರಾ, ನಿಜವಾಗ್ಲೂ ನಿಮ್ಗೆ ನಾನ್ ಸ್ವರೂಪ ತೋರ್ಸ್ಬೇಕಾಗಿರೋದು ಅಂತ ಹೇಳಿ ಹಂಗೆ ಇವ್ನ್ ಫೈಟ್ ಮಾಡಕ್ಕೆ ರೆಡಿಯಾಗಿ ನಿಂತಿರ್ತಾನೆ. ಬಂದ್ರು ಒಂದ್ ಕೈ ನೋಡ್ಕೊಂತೀನಿ ಅಂತ ಇವ್ನ್ ಡೈಲಾಗ್ಸ್ ಆಗ್ತಾ ಇರ್ಬೇಕಾದ್ರೆ ಮ್ಯಾಕ್ಸ್ ಹೋಗ್ತಾನೆ. ಹಲೋ ಬಾಸ್, ಏನ್ ಬಾಸ್ ಇವಾಗ ನಿನ್ ಪ್ರಾಬ್ಲಮ್ ಅಂತ ಇವ್ನ್ ದೊಡ್ಡ ಹೀರೋ ರೇಂಜ್ ಹೋಗಿ ಮುಂದ್ಗಡೆ ನಿಂತ್ಕೊಂಡ್ರೆ ನೀನ್ ಅವನ ನನ್ ಮುಂದ್ಗಡೆ ಬಚ್ಚ ಬಂದ್ ಮಾತಾಡಕ್ಕೆ ಅಂತ ಹೇಳಿ ಕೈಯಲ್ಲಿರೋ ಹೆಲ್ಮೆಟ್ ಅಲ್ಲೇ ಪೊಲೀರ್ ಅಂತ ಒಂದು ಕೊಡ್ತಾನ. ಮ್ಯಾಕ್ಸ್ ಹಂಗೆ ಸುತ್ತಿ ಕೆಳಗಡೆ ಬಿದ್ದೇ ಬಿಟ್ಟ. ಅಯ್ಯೋ ಇದೇನಿದ್ ಈ ತರ ಹೊಡೆದಾಡ್ಕೊಂತ ಇದಾರೆ ಅಂತ ಮಿಸ್ ಲೀ ಹಂಗೆ ಇಳಿದೋಗಿ ಅವ್ರನ್ನ ಕಾಪಾಡ್ಬೇಕು ಅಂತ ನೋಡಿದಾಗ ಇವನು ಹೇಳ್ತಾಳೆ, ಮೇಡಮ್ ಒಂದ್ ನಿಮಿಷ ಮೇಡಮ್, ನಾವೇನಕ್ಕಿದೀವಿ, ನೀವ್ಯಾಕೆ ಈ ತರ ರಿಸ್ಕ್ ಎಲ್ಲ ತಗೊಳ್ತೀರಾ, ಒಳಗಡೆ ಕುತ್ಕೊಂಡು ಹೊರಗಡೆ ಏನಾಗುತ್ತೆ ಅಂತ ಆರಾಮಾಗಿ ನೋಡಿ ಅಂತ ಯೋನಿ ಇಳ್ದೋಗ್ತಾಳೆ. ಯೋನಿ ಏನ್ ಸುಮ್ನೆನಾ, ಇಳ್ದೋಗಿದ್ ಫೋರ್ಸ್ ಗೆ ಬ್ರೂಸ್ಲಿ ಸ್ಟನ್ಸ್ ಎಲ್ಲ ಮಾಡ್ಕೊಂಡ್ ಸರ್ರಾಗ್ ಒಬ್ಬೊಬ್ಬರನ್ನು ಹೊಡೆದು ಬಿಸಾಕ್ಬಿಟ್ಟು ಸೆಂಟ್ರಲ್ ಮ್ಯಾಕ್ಸ್ ಕೂಡ ಎದ್ದೇಳ್ತಾನೆ. ಅವ್ನ್ ಪಾಲ್ಗ ಅವನು ಸ್ವಲ್ಪ ಫೈಟಿಂಗ್ ಮಾಡ್ಬೇಕಲ್ವಾ, ಅದ್ರದೊಂದು ಆಕ್ಷನ್ ಸೀನ್ ಮುಗಿಸಿದ್ದಾಯ್ತು. ಈಗ ಫೈನಲ್ ಆಗಿ ಹೆಡ್ ಒಬ್ನೇ ಇರೋದು, ಅವನನ್ನ ಹೊಡೆಯಕ್ಕೆ ಇವ್ರಿಬ್ರು ಹೋಗ್ತಾರೆ. ಜೊತೆಗೆ ಯೋನಿ ಬಂದು ಮ್ಯಾಕ್ಸ್ ಗೆ ಬೈತಾರೆ.
ಹೇಳ್ತಾರೆ, ಇವನೆಲ್ಲ ಒಂದ್ ದೊಡ್ಡ ಹೇರ್ ಅಂತ ಹೇಳಿ ನೀನ್ ಅವನ ನೋಡಿ ಭಯ ಪಟ್ಕೊಂಡು ಅವನ ಹತ್ರ ಓದೇ ತಿಂದಿದ್ಯಾ, ನಾಚಿಕೆ ಆಗಲ್ಲ ನಿನ್ಗೆ ಅಂತ ಭಯವಾಗ ಮುಂದ್ಗಡೆ ಇರೋನ್ ರೋವರ್ ಆಗಿ ಡೈಲಾಗ್ಸ್ ಎಲ್ಲ ಹಾಕೊಂಡು ಬಿಲ್ಡಪ್ ಕೊಡ್ತಾ ಇರ್ತಾನೆ. ಧೈರ್ಯ ಇದ್ರೆ ನನ್ ಮೇಲೆ ಕೈ ಇಟ್ಬಿಡಿ, ಹಂಗ್ ಮಾಡ್ಬಿಡಿ ಹಿಂಗ್ ಮಾಡ್ಬಿಡಿ ಅಂತ. ಆದ್ರೆ ಯೋನಿ ಹೇಳ್ತಾಳೆ, ಇಲ್ಲೋಡಿ ನಾವ್ ಇದೇ ತರ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ, ಇಲ್ಲಿ ನೋಡೋ ಇನ್ನೆಲ್ಲಾರು ಬೀಳ್ಸ್ಬಿಟ್ಟಿದೀನಿ, ಇರೋದೇ ಒಬ್ಬ ತಾನೆ, ಹೆಂಗೋ ನೀನ್ ಮ್ಯಾನೇಜ್ ಮಾಡ್ಕೋ, ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಇವನು ಇನ್ನು ಕಾರ್ ಎತ್ಬಿಟ್ಲು. ಮಿಸ್ ಲೀ ಕೂಡ ಅದೇ ಸರಿ ಅನಿಸ್ತಾ ಇರುತ್ತೆ. ಫಸ್ಟ್ ಹೋಗಿ ನಾವ್ ಹೀರೋ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅವರು ಕಾರ್ ತಗೊಂಡ್ ಮ್ಯಾಕ್ಸ್ ನಾವ್ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಅವ್ರ ಹತ್ರ ಕಾರ್ನ ರಿವರ್ಸ್ ತೆಗಿಬೇಕಾದ್ರೆ ಅವ್ನ್ ಬೈಕ್ ಅಲ್ಲಿ ನಿಂತಿರತ್ತ, ಅದನ್ನ ಕೂಡ ನೋಡಿಲ್ಲ, ಹಂಗೆ ಕಾರ್ನ ಡಿಕ್ಕಿ ಹೊಡೆದು ಅದ್ರ ಮೇಲಿಂದ ಕೆಳಗಡೆ ತಳ್ಬಿಟ್ಟು ಹೊರಟೋಗ್ತಾರ. ಇದ್ರ ನೋಡ್ಬಿಟ್ಟು ಆ ರೌಡಿಗೆ ಅಯ್ಯೋ ನಾನ್ ಬೈಕ್ ಹೋಯ್ತದೆ ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಅದಾದ್ಮೇಲೆ ಮ್ಯಾಕ್ಸ್ ಕಡೆ ತಿರುಗ್ಬಿಟ್ಟು, ಏನೋ ಮಗನೇ ನಿನ್ಗೆ ಕೊಬ್ಬು ಜಾಸ್ತಿ ಆಗ್ಬಿಡಿದೆ ಅಲ್ವಾ, ಇಷ್ಟು ಧೈರ್ಯ ಇದ್ರೆ ನನ್ನೇ ನೀನು ಹತ್ರ ಸಿಂಡಿ ನೋಡ್ತೀಯಾ, ಇವಾಗ ಸೆರೆಗ್ ಸಿಕ್ಕಾಕೊಂಡ, ಇವಾಗ ನನ್ ಕೈಲಿ ಇದೆ ಕಣೋ ನಿನ್ಗೆ ಅಂತ ಅವಾಜ್ ಆಗ್ತಾ ಇರ್ಬೇಕಾದ್ರೆ ಮ್ಯಾಕ್ಸ್ ಕೂಡ ನಿನ್ ಕೈಲಿ ಏನೋ ಮಾಡಕ್ ಆಗುತ್ತೆ ಅಂತ ಸ್ವಲ್ಪ ಬೆದರ್ಸಿ ಮಾತಾಡ್ತಾನೆ. ಆಕ್ಚುಲಿ ಇವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಮ್ಯಾಕ್ಸ್ ಬಂದು ಅವ್ರ ಫ್ರೆಂಡ್ ಇವ್ರನ್ನ ಬಿಟ್ಬಿಟ್ಟು ಹೋದ್ಮೇಲೆ ಇವ್ನ್ ಕೂಡ ಒಂದು ರೌಡಿ ಆಗ್ಬೇಕು, ಫೈಟಿಂಗ್ ಕಲಿಬೇಕು ಅಂತೆಲ್ಲ ಆಸೆ ಪಟ್ಟಿರ್ತಾನಲ್ವಾ ಮ್ಯಾಕ್ಸ್. ಆದ್ರೆ ಅವ್ನು ಯೂನಿವರ್ಸಿಟಿಗೆ ಜಾಯಿನ್ ಆದ್ಮೇಲೆ ಕೂಡ ತುಂಬಾ ಜನನ ಹೊಡೆದಿರ್ತಾನೆ, ಆದ್ರೆ ಕೆಲವ್ರನ್ನ ಹೊಡಿಯಕ್ ಆಗಲ್ಲ ಅಂತ ಹೇಳಿದ್ದ ಅಲ್ವಾ, ಮ್ಯಾಕ್ಸೇ ಹೇಳಿರ್ತಾನಲ್ವಾ. ಅದ್ರಲ್ಲಿ ಇವ್ನ್ ಕೂಡ ಒಬ್ಬ. ಒಂದ್ಸತಿ ಕ್ಯಾಂಪಸ್ ಒಳಗಡೆ ಅವ್ನ ಜೊತೆ ಫೈಟ್ ಮಾಡಕ್ಕೆ ಅಂತ ಟ್ರೈ ಮಾಡಿ ಆಗದೆ ಅವ್ನು ಇವನನ್ನೇ ಹೊಡೆದಾಕ್ಬಿಟ್ಟು ಹೊಟ್ಟೋಗಿರ್ತಾನೆ. ಮ್ಯಾಕ್ಸ್ ಹತ್ರ ಬಿದ್ದಿರ್ಬೇಕಾದ್ರೆ ಹೀರೋ ಬಂದು ಮಾತಾಡ್ತಾನೆ, ಏನೋ ನೋಡಕ್ ಒಳ್ಳೆ ಓದೋ ಸ್ಟೂಡೆಂಟ್ ತರ ಇದೆಯಾ, ಯಾಕೆ ಆತರ ಜಗಳ ಮಾಡೋ ಹುಡುಗರ ಜೊತೆ ನಿನ್ನ ಹೆಸರು ಬರ್ಬೇಕು ಅಂತ ಆಸೆ ಪಡ್ತಾ ಇದೀಯಾ ಅಂದಾಗ ಮ್ಯಾಕ್ಸ್ ಹೇಳ್ತಾನೆ, ನನ್ಗೆ ಇತರ ಪುಂಡ್ರ ಜೊತೆ ಎಲ್ಲ ಒಂದು ರೌಡಿ ಅಂತ ಹೆಸರೆತ್ಕೊಳ್ಳಕ್ಕೆ ಇಷ್ಟ ಅಲ್ಲ, ನನ್ ಫ್ರೆಂಡ್ ಬಂದು ಹತ್ರ ಒಂದು ದೊಡ್ಡ ರೌಡಿ ಗ್ಯಾಂಗ್ ಜೊತೆ ಸೇರ್ಕೊಂಡಿದ್ದಾನೆ, ನನಗೆ ನನ್ ಫ್ರೆಂಡ್ ಬೇಕು, ನನ್ಗೆ ಅವನಂದ್ರೆ ತುಂಬಾನೇ ಇಷ್ಟ, ನಾನು ಅವನ ಜೊತೆ ಸೇರ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿರ್ತಾನೆ. ಸರಿ ಆಯ್ತು, ನಾನ್ ನಿನ್ಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಹೆಂಗೋ ಫ್ರೆಂಡ್ಗೋಸ್ಕರ ಅಂತ ಹೇಳಿದ್ಯಲ್ಲ ಈ ಜಾಗಕ್ಕೆ ಬಂದ್ಬಿಡು ಅಂತ ಹೇಳಿ ಯಾವ್ದೋ ಒಂದು ಪಾರ್ಕ್ ಗೆ ಕರ್ಕೊಂಡು ಹೋಗ್ತಾನೆ. ಅವನಲ್ಲಿ ಫೈಟಿಂಗ್ ಹೇಳ್ಕೊಡೋದಕ್ಕೂ ಮುಂಚೆನೆ ಆ ಪೇಪರ್ ಅಲ್ಲಿ ಕೆಲವೊಂದು ಫೈಟಿಂಗ್ ಸ್ಕಿಲ್ಸ್ ನ ಬರ್ದಿರ್ತಾನೆ, ಡಿಫ್ರೆಂಟ್ ಆದ ಸ್ಕಿಲ್ಸ್. ಅಂದ್ರೆ ನಮ್ ಹೀರೋಗ್ ಬಂದು ಅವ್ರ ಅಂಕಲ್ ಹೇಳ್ಕೊಟ್ಟಿರೋ ಫೈಟಿಂಗ್ ಸ್ಕಿಲ್ಸ್ ಅದಲ್ಲ, ಇದ್ರಲ್ಲಿ ನೀನ್ ಯಾವ್ದು ಕಲ್ತ್ಕೋಬೇಕು ಅನ್ಕೊಂಡಿದ್ಯಾ ಅದನ್ನ ತೋರ್ಸು, ನನ್ಗೆ ಕಲ್ತ್ಕೊಡ್ತೀನಿ ಅಂತ ಹೇಳಿದಾಗ ಮ್ಯಾಕ್ಸ್ ಕೂಡ ಒಂದನ್ನ ಚೂಸ್ ಮಾಡಿರ್ತಾನೆ, ನನ್ಗೆ ಇದನ್ನ ಹೇಳ್ಕೊಡು ಅಂತ. ಆಗ ನಮ್ ಹೀರೋ ಕೂಡ ಅದನ್ನ ಹೇಳ್ಕೊಟ್ಟಿರ್ತಾನೆ. ಈಗ ಮ್ಯಾಕ್ಸ್ ಗೆ ಆ ಕಲೆ ತುಂಬಾ ಚೆನ್ನಾಗೇ ಬರತ್ತಲ್ವಾ, ಇನ್ನಿ ರೌಡಿ ಬಾಯ್ಸ್ ಎಲ್ಲ ಎಷ್ಟು ಮಾತ್ರ ಇವನ್ ಮುಂದ್ಗಡೆ. ಇನ್ನೇನು ಮ್ಯಾಕ್ಸ್ ನಮ್ ಹೀರೋ ಹೇಳ್ಕೊಟ್ಟಂಗೆ ಎಕ್ಸಿಕ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ಬಿಟ್ಟ, ಗಾಳಿಯಲ್ಲಿ ಹಾರ್ಕೊಂಡ್ ಹೋಗಿ ಹಂಗೆ ಅವ್ನ್ ಮಣ್ಕಾಲಲ್ಲೇ ಜಾಡ್ಸಿ ಎದುರುಗಡೆ ಇರೋ ರೋಡಿಗೆ ಒದಿತಾನ್. ನೋಡಿ ಅವ್ನ್ಗೇನಾಗಿಲ್ಲ, ಸೈಲೆಂಟ್ ಆಗಿ ಗುಂಡ್ಕಲ್ ತರ ನಿಂತಿರ್ತಾನೆ ಅಂತ ಅನ್ಕೊಂಡಿದೀವಿ, ಬಟ್ ಏನಾಗುತ್ತೆ ಅಂತ ಮುಂದಕ್ಕೆ ನೋಡೋಣ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಅವ್ರ ಅಮ್ಮ ಇಬ್ರು ಒಂದು ರಿಯಲ್ ಎಸ್ಟೇಟ್ ಬ್ರೋಕರ್ ಹತ್ರ ಬಂದು ಮಾತಾಡ್ತಾ ಇದಾರೆ. ಅಂದ್ರೆ ಈಗ ಅವ್ರ ಒಂದು ಪ್ಲೇಸ್ ಗೆ ಹೋಗ್ತಿದಾರಲ್ಲ, ಆ ಪ್ಲೇಸ್ ಅಲ್ಲಿ ಒಂದು ಒಳ್ಳೆ ಮನೆ ಬೇಕು ಅಂತ ಅವ್ರು ಮಾತಾಡ್ತಾ ಇರೋದು. ಈ ತರ ಲೇಡಿ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈ 3 ಜನ ಒಳಗಡೆ ಓಡೋದ್ರು. ಆಂಟಿ ಒಂದೇ ಒಂದ್ ನಿಮಿಷ ಆಂಟಿ, ದಯವಿಟ್ಟು ನಮ್ ಮಾತ್ ಕೇಳಿ ಆಂಟಿ, ಆತರ ಡಿಸಿಷನ್ ತಗೊಂಬೇಡಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಮಿಸ್ ಲೀ ಕೂಡ ಒಳಗಡೆ ಎಂಟ್ರಿ ಆದ್ರು. ಅವ್ರು ಬಂದಿದ ತಕ್ಷಣ ಮೇಡಮ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾರೆ. ಇನ್ನೇನು ನೆಕ್ಸ್ಟ್ ಮಿನಿಟ್ ಮಿಸ್ ಲೀ, ನಮ್ ಹೀರೋ ಮತ್ತೆ ಅವ್ರ ಅಮ್ಮ ಈ 3 ಜನ ಒಂದು ಟೇಬಲ್ ಅಲ್ಲಿ ಕೂತಿರ್ತಾರೆ. ಇನ್ನೊಂದು ಟೇಬಲ್ ಅಲ್ಲಿ ಈ 3 ಜನ ಕೂತ್ಕೊಂಡು ಏನ್ ಮಾತಾಡ್ತಾರೋ ಅಂತ ನೋಡ್ತಾ ಇರ್ತಾರೆ. ಖಂಡಿತ ಮಿಸ್ ಲೀ ಅಂತೂ ಹೆಂಗೋ ಹೀರೋ ಅವ್ರ ಅಮ್ಮನ ಕನ್ವಿನ್ಸ್ ಮಾಡ್ಬಿಡ್ತಾರೆ, ಅವ್ರಿಂದ ಟಿಸಿ ತಗೊಂಡ್ ಹೋಗೋದಿಲ್ಲ, ಹೀರೋ ನಮ್ ಜೊತೆನೆ ಇರ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ನೋಡ್ತಾರೆ. ಆದ್ರೆ ಮಿಸ್ ಲೀ ಮಾತಾಡೋದಕ್ಕೂ ಮುಂಚೆನೆ ನಮ್ ಹೀರೋ ಅವ್ರ ಅಮ್ಮ ಮಾತಾಡ್ತಾರೆ, ಇಲ್ಲಿ ನೋಡಿ ನೀವೇನೇ ಹೇಳಿ ನನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ಬೇಡಿ, ನನ್ ಮಗ ಚೆನ್ನಾಗಿ ಓದೋ ಒಂದು ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ಅವ್ನು ಓದೋದನ್ನು ದಾಟಿ ಅವ್ನ್ ಸುತ್ತ ಇರೋ ಎನ್ವೈರ್ಮೆಂಟ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಈ ತರ ಬರೀ ಬುಲಿ ಬಾಯ್ಸ್ ರೌಡಿ ಬಾಯ್ಸ್ ಸುತ್ತ ಇರೋ ಯೂನಿವರ್ಸಿಟಿ ಬಿಡೋದಕ್ಕೆ ನಾನು ಇಷ್ಟ ಪಡ್ತಾ ಇಲ್ಲ, ಅದರಿಂದನೇ ನನ್ಗೆ ಟ್ರಾನ್ಸ್ಫರ್ ತಗೊಂಡು ನಾವು ಬೇರೆ ಜಾಗಕ್ಕೆ ಹೋಗ್ತಿದೀವಿ ಅಂತ ಹೇಳ್ತಾರೆ. ಆಗ ಮಿಸ್ ಲೀ ಹೇಳ್ತಾರೆ, ಮೇಡಮ್ ದಯವಿಟ್ಟು ನಾನು ಹೇಳೋದೊಂದೇ ಒಂದು ಕ್ಷಣ ಕೇಳಿಸ್ಕೊಳ್ಳಿ, ಈಗ ನೀವು ಸ್ಕೂಲ್ ಬಿಟ್ಟು ನಿಮ್ ಮಗನ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದೀರಲ್ವಾ, ನಿಮ್ ಮಗಂದ ಏನ್ ತಪ್ಪಿದೆ, ನಿಮ್ ಮಗ ಏನು ತಪ್ಪು ಮಾಡಿಲ್ಲ, ಆ ಸ್ಕೂಲ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಮೇಡಮ್ ತಪ್ಪು, ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ನಿಮ್ ಮಗ ಇಲ್ಲೇ ಇರ್ಲಿ, ಇದೇ ಯೂನಿವರ್ಸಿಟಿಲೇ ಓದ್ಲಿ ಅಂತ ಹೇಳ್ತಾ ಇದ್ರೆ ಅದನ್ನೆಲ್ಲ ನಮ್ ಹೀರೋ ಅವರಮ್ಮ ತಲೆಗೆ ಹಾಕೊಳ್ಳೋ ತರ ಇಲ್ಲ ನಾನು ಖಂಡಿತ ನನ್ ಮಗನ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಮಿಸ್ ಲೀ ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ, ಮೇಡಮ್ ಮೋಸ್ಟ್ಲಿ ನಿಮ್ಗೆ ಈ ವಿಷಯ ನೆನಪಿರ್ಬೋದಲ್ವಾ, ಸುಮಾರು ವರ್ಷಗಳ ಹಿಂದೆ ಒಂದು ಟೀಚರ್ ಸತ್ತೋಗಿದ್ರು, ಆ ಫ್ಯೂನರಲ್ ಗೆ ನೀವು ಕೂಡ ಬಂದಿದ್ರಿ, ನಾನು ಅಲ್ಲಿ ಬಂದಿದ್ದೆ, ಅವಾಗ ನಾವು ಫಸ್ಟ್ ಮೀಟ್ ಮಾಡ್ಕೊಂಡಿದ್ದು. ನೀವ್ ಹೇಳಿದ್ರಿ ಆಗ ಇವ್ರು ತುಂಬಾನೇ ಒಳ್ಳೆ ಟೀಚರು, ನೀವು ಒಂದು ಟೀಚರ್ ಅಂತ ಹೇಳ್ತಾ ಇದ್ದೀರಾ, ಅವ್ರ ತರ ಹೆಸರು ತಗೊಬೇಕು, ಅವ್ರ ತರ ನೀವು ತುಂಬಾ ಸ್ಟೂಡೆಂಟ್ಸ್ ನ ಎಜುಕೇಟ್ ಮಾಡ್ಬೇಕು ಅಂತ ಹೇಳಿದ್ರಿ, ಅದೇ ಕೆಲಸನೇ ತಾನೆ ಮೇಡಮ್ ನಾನ್ ಮಾಡ್ತಾ ಇದ್ದೀನಿ. ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಕೆಟ್ಟಿದ್ದಾರೆ, ಸ್ಟೂಡೆಂಟ್ಸ್ ಅಲ್ವಾ ಮೇಡಮ್ ನಮ್ ದೇಶದ ನೆಕ್ಸ್ಟ್ ಫ್ಯೂಚರ್, ಅವ್ರನ್ನೆಲ್ಲ ಚೇಂಜ್ ಮಾಡೋದಕ್ಕೆ ನನ್ಗೊಂದು ಅವಕಾಶ ಬೇಕಲ್ವಾ, ಅದಕ್ಕೆ ನಿಮ್ ಮಗನೂ ಬೇಕು ಮೇಡಮ್. ಈ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಮಾಡಿರೋದೇ ನಿಮ್ ಮಗ ಇಂದ, ಇವಾಗ ನಿಮ್ ಮಗನೇ ಇಲ್ಲ ಅಂದ್ರೆ ನಾನ್ ಹೆಂಗ್ ಸಕ್ಸಸ್ ಕಾಣಕ್ ಆಗುತ್ತೆ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದಕ್ಕೂ ಮುಂಚೆ ಈಗ ಮಿಸ್ ಲೀ ಬಂದು ಒಂದು ಟೀಚರ್ ಬಗ್ಗೆ ಹೇಳಿದ್ರಲ್ವಾ, ಅವ್ರದ್ದು ಫ್ಯೂನರಲ್ ಫೋಟೋ ಕೂಡ ತೋರಿಸಿದ್ರಲ್ವಾ, ಆ ಲೇಡಿ ಬೇರೆ ಯಾರು ಅಲ್ಲ, ಮಿಸ್ ಲೀ ಹೋಗಿ ಹಾನ್ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ಬೇಕು, ನಾನು ಹೇಳಿದೀನಿ ಮ್ಯಾನೇಜ್ಮೆಂಟ್ ಅಲ್ಲಿ ರಿಪೋರ್ಟ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದಾಗ ಪ್ರಿನ್ಸಿಪಲ್ ಇನ್ನೊಂದ್ ಲೇಡಿ ಬಗ್ಗೆ ಯೋಚನೆ ಮಾಡಿ ನೋಡಿದ್ರಲ್ವಾ, ಆ ಲೇಡಿ ಕೂಡ ಇದೇ ತರನೇ ಮಾತಾಡಿದ್ರು, ಅದೇ ತರನೇ ಇವರು ಮಾತಾಡ್ತಿದ್ದಾರೆ ಅಂತ ಆ ಟೀಚರ್ ಬಗ್ಗೆನೇ ಈಗ ಮಿಸ್ ಲೀ ಕೂಡ ಹೇಳ್ತಿರೋದು. ಈ ತರ ಮಿಸ್ ಲೀ ಎಲ್ಲಾ ಡೀಟೇಲ್ಸ್ ಅಂದ್ರೆ ನಿಮ್ ಮಗ ಇಂದಾನೇ ಸ್ಟಡಿ ಗ್ರೂಪೇ ಇರೋದು, ಎಲ್ಲ ನಿಮ್ ಮಗನ್ ಮೇಲೆನೆ ಡಿಪೆಂಡ್ ಆಗಿದೆ, ದಯವಿಟ್ಟು ಅವ್ರನ್ನ ಟಿಸಿ ತಗೊಂಡು ಹೋಗ್ಬೇಡಿ ಅಂತ ಕೇಳ್ತಾ ಇರೋದ್ರ ನೋಡಿ ನಮ್ ಹೀರೋ ಅವ್ರ ಮಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೂ ನಮ್ ಹೀರೋ ಸ್ವಲ್ಪ ಸರಿಯಾಗಿ ಓದ್ತಾ ಇರ್ಲಿಲ್ವಲ್ಲ, ಒಂದ್ 2-3 ಮಾರ್ಕ್ ಕಡಿಮೆ ತೆಗಿಯೋನಲ್ವಾ, ಅಷ್ಟೇ ಅಲ್ಲದೆ ಅವ್ನಿಗೆ ಅವಾಗಿಂದನು ಸ್ಟಡಿ ಗ್ರೂಪ್ ಮಾಡ್ಬೇಕು ಅಂತ ತುಂಬಾನೇ
ಆಸೆ ಇದ್ದಿರುತ್ತೆ. ಅದಕ್ಕಂತ ಸ್ಕೂಲಲ್ಲಿ ಅವ್ನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದ, ಅವ್ನ್ ಏನೆಲ್ಲ ಮಾಡಿದ್ದ ಅಂತ ಅವ್ರ ಅಮ್ಮಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ನನ್ ಮಗನ ಆಸೆ ಇದೆ ಅಂತ ಗೊತ್ತಾದ್ಮೇಲೆ ನಾನ್ ಯಾಕೆ ಅದನ್ನ ತಡೆಯಾಗಿರ್ಬೇಕು, ನಾನ್ ಯಾಕೆ ಅದನ್ನ ನಿಲ್ಲಿಸಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ಬೇಡ, ನನ್ ಮಗ ಅವ್ನ್ ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ಲಿ, ಸ್ಟಡಿ ಗ್ರೂಪ್ ನ ಮಾಡ್ಲಿ, ಎಲ್ಲರೂ ಚೆನ್ನಾಗಿ ಓದ್ಲಿ ಅಂತ ಅವ್ರಮ್ಮ ಯೋಚನೆ ಮಾಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಕ್ಯಾಪ್ ಹಾಕೊಂಡಿರೋನು ಒಂದು ಲೆಟರ್ ನ ತಗೊಂಬಂದ್ ತೋರಿಸ್ತಾನೆ. ಇಲ್ಲೋಡು ಮಿಸ್ಟರ್ ಹಾನ್, ನೀವು ಮತ್ತೆ ಸ್ಟಾರ್ ಆಗ್ಬಿಟ್ರಿ, ನಿಮ್ ಮೇಲೆ ಮತ್ತೆ ಸ್ಕೂಲ್ ಅಲ್ಲಿ ಕಂಪ್ಲೇಂಟ್ ಬಂದಿದೆ, ಇನ್ನು ಸ್ಕೂಲ್ ರೆಗ್ಯುಲೇಷನ್ಸ್ ಗೆ ಬದ್ಧವಾಗಿಲ್ವಂತೆ. ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅನ್ಕೊಂಡಿದೀರಾ? ಅದೇ ಮಿಸ್ ಲೀ, ನಿನ್ ಫೇವ್ರೆಟ್ ಟೀಚರ್ ಅಂತ ಹೇಳಿದಾಗ ಹಾನ್ಗೆ ಟೆನ್ಷನ್ ಆಗುತ್ತೆ. ಅವತ್ತೇ ಇವಳ ಕಥೆನ ಮುಗಿಸ್ಬೇಕಾಗಿತ್ತು. ಅನ್ಯಾಯವಾಗಿ ಬಿಟ್ಬಿಟ್ನಲ್ಲ, ಮತ್ತೆ ನನ್ ಕತ್ತು ಮೇಲೆ ಕಾಲಿಡಕ್ಕೆ ಬಂದಿದ್ದಾಳೆ, ಇವಳನ್ನ ಸುಮ್ನೆ ಬಿಡೋದಿಲ್ಲ. ಅವತ್ತೇ ಯೋನಿ ಅವ್ರ ಅಣ್ಣ ಆ ರೌಡಿ ಬಾಯ್ ಇದ್ದಲ್ಲ, ಫಸ್ಟ್ ನೋಡಿದ್ ರೌಡಿ ಬಾಯ್, ಅವನನ್ನ ಇಟ್ಟು ಇವಳ ಕಥೆನ ಮುಗಿಸ್ಬಿಡ್ಬೇಕಾಗಿತ್ತು ಅಂತ ಮಾತಾಡ್ತಾನೆ. ಇವರೆಲ್ಲ ಸ್ಟೂಡೆಂಟ್ ರೋಡೀಸ್ ಅಂತಾನೆ ಗೊತ್ತಿಲ್ಲ, ಒಳ್ಳೆ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ ತರ ಮಾತಾಡ್ಕೊಳ್ತಾರೆ. ಹಾನೇನ್ ಬರೀ ಮಾತಾಡ್ಬಿಟ್ಟು ಸುಮ್ನೆ ಆಗೋ ಕ್ಯಾರೆಕ್ಟರ. ನೆಕ್ಸ್ಟ್ ಮಿನಿಟ್ ಅವ್ರ ಆಳುಗಳನ್ನ ಈ ರೆಸ್ಟೋರೆಂಟ್ ಗೆ ಕಳಿಸ್ಬಿಟ್ಟ. ಅಲ್ಲೇ ತನಗ ನಮ್ ಹೀರೋ ಅವರಮ್ಮ ಮತ್ತೆ ಮಿಸ್ಲಿ ಎಲ್ಲ ಇರೋದು. ಆತರ ಕ್ಯಾಪ್ ಹಾಕೊಂಡಿರೋ ಅವನ ರೈಟ್ ಹ್ಯಾಂಡ್ ಒಬ್ಬ ಬರ್ತಾನಲ್ಲ, ಅವನಿಗೆ ಸ್ಟ್ರೇಟ್ ಬಂದವನು, ಏನ್ ತುಂಬಾ ಓವರ್ ಆಗಿ ಮಾಡ್ತಾ ಇದೀರಾ ಮೇಡಮ್, ನಿಮ್ನ ಮೇಡಮ್ ಅನ್ಬೇಕಾ? ಎಷ್ಟು ಧೈರ್ಯ ಇದ್ರೆ ಹಾನ್ ಮೇಲೆನೆ ನೀನ್ ಈ ತರ ಕಂಪ್ಲೇಂಟ್ ಕೊಡ್ತೀಯಾ? ಎಲ್ಲಿಂದ ಕಣೆ ನಿನ್ಗೆ ಇಷ್ಟು ಧೈರ್ಯ ಬಂತು ಅಂತ ರೆಸ್ಪೆಕ್ಟ್ ಇಲ್ದ ಮಾತಾಡ್ತಾನೆ. ಆಗ ಮಿಸ್ಲಿ ಹೇಳ್ತಾರೆ, ಏನಿವಾಗ ನಾನ್ ಕಂಪ್ಲೇಂಟ್ ಕೊಟ್ಟಿದ್ ಪ್ರಾಬ್ಲಮಾ, ಅದಕ್ಕೋಸ್ಕರ ಅದನ್ನ ಕೇಳಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಾ? ಈಗೇನೋ ಹಾನ್ ಹತ್ರ ನನ್ ಬಂದು ಮಾತಾಡ್ಬೇಕಾನೆ, ನಾನ್ ಬಂದ್ ಮಾತಾಡ್ತೀನಿ, ನೀವ್ ಹೋಗಿ ಅಂತ ಮಿಸ್ಲಿ ಹೇಳ್ತಾರೆ. ಆದ್ರೆ ಈ ಕ್ಯಾಪ್ ಹಾಕೊಂಡ್ ಬಂದಿರೋ ಈ ರೌಡಿ ಬಂದು ಕಿವಿಗೆ ಹಾಕೊಳ್ಳೋ ತರ ಇಲ್ಲ. ಏನು ನಾನೊಂದ್ ಹೇಳ್ತಿದ್ರೆ ನೀನೊಂದ್ ಹೇಳ್ತಾ ಇದ್ದೆ, ನೀನ್ ಹೇಳ್ದಂಗ್ ನಾನ್ ಕೇಳ್ಬೇಕಾ ಅಂತ ಹೇಳಿ ಅವ್ರ ಕಡೆ ಆ ರೌಡಿ ಬಾಯ್ಸ್ ನೆಲ್ಲ ಕರ್ಕೊಂಡ್ ಬಂದಿರ್ತಾನಲ್ಲ ಜೊತೆಗೆ, ಅವ್ರನ್ನೆಲ್ಲ ಮಿಸ್ ಲೀಗೆ ಹೊಡಿಯಕ್ಕೆ ಅಂತ ಹತ್ರ ಕಳಿಸ್ತಾನೆ. ಇನ್ನೇನ್ ಅವ್ರು ಕೂಡ ಮಿಸ್ ಲೀನ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಕೈಯಲ್ಲಿ ಒಂದು ಬ್ಯಾಟ್ ನ ಏನೋ ಎತ್ಕೊಂಡು ಹತ್ರವರೆಗೂ ಹೊರಟೋದ್ರು. ಟಕ್ಕಂತ ನಮ್ ಹೀರೋ ಒಂದ್ ಸ್ಪೆಕ್ಸ್ ತೆಗೆದು ಟೇಬಲ್ ಮೇಲೆ ಇಟ್ಬಿಟ್ಟು ಹಂಗೆ ಬೀಸ್ತಾನೆ ನೋಡಿ ಕೈನ. ಸರಿಯಾಗಿ ಪಂಚ್ ಬಿತ್ತು, ಒಬ್ಬ ಹೋಗಿ ದೂರ ಬಿದ್ದ. ಇದನ್ನ ನೋಡಿ ಎಲ್ಲರೂ ಸಖತ್ ಶಾಕ್ ಆಗ್ಬಿಟ್ರು, ಏನೋ ನಡೀತಾ ಇದೆ ಅಂತ. ಹೀರೋ ಫೈಟ್ ಮಾಡಿರೋದು ಆಲ್ರೆಡಿ ನೋಡಿದ್ರಲ್ಲ, ಇನ್ನೇನಕ್ಕೆ ಇವ್ರು ಶಾಕ್ ಆಗ್ತಿದಾರೆ ಅಂತ ನೋಡಿದ್ರೆ ಹೊಡೆದಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಮ್ಮನೆ ಕಾಲಲ್ಲೇ ಸರಿಯಾಗಿ ಬ್ರೂಸ್ಲಿ ಫೋರ್ಸ್ ಒಂದು ಕೊಟ್ಕೊಂಡು ಒದ್ದಿರ್ತಾರೆ. ಆಕ್ಚುಲಿ ನಮ್ ಹೀರೋ ಮಾತ್ರ ಫೈಟರ್ ಅಲ್ಲ, ಅವ್ರ ಅಮ್ಮನೂ ಒಂದು ಫೈಟರ್. ಸರಿಯಾಗಿ ಫೈಟಿಂಗ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಯಾರಿಗೆಲ್ಲ ಫೈಟಿಂಗ್ ಬರುತ್ತೋ ಅವರು ಫೈಟ್ ಮಾಡ್ತಾ ಇದಾರೆ, ಯಾರಿಗೆಲ್ಲ ಫೈಟಿಂಗ್ ಬರಲ್ವೋ ಅವರು ಫೈಟ್ ಮಾಡ್ತಾ ಇರ್ತಾರೆ. ಬೇರೆ ಯಾರು ಜಿಯಾ ಮತ್ತೆ ಕಿಮು ಅವ್ರು ಕೂಡ ಒಬ್ಬನ ಹಾಕೊಂಡು ಸರಿಯಾಗಿ ರುಬ್ತಾ ಇರ್ತಾರೆ. ಆದ್ರೆ ಎಲ್ಲಾರನು ಹೊಡೆದಿದ್ದಾದ್ಮೇಲೆ ಒಂದ್ ಸ್ಟೇಜ್ಗೆ ಈ ಕ್ಯಾಪ್ ಹಾಕೊಂಡಿರೋನ್ಗೆ ಸಖತ್ ಟೆನ್ಷನ್ ಆಗೋಯ್ತು. ಇಷ್ಟು ಧೈರ್ಯ ಇದ್ರೆ ನಮ್ಮನ್ನೇ ಅಟ್ಯಾಕ್ ಮಾಡ್ತೀರಾ ಅಂತ. ಅವ್ನ ಕೈಯಲ್ಲಿ ಒಂದು ಈ ಡೂಪ್ಲಿಕೇಟ್ ರಿವಾಲ್ವರ್ ಒಂದು ಇಟ್ಕೊಂಡಿರ್ತಾನೆ. ಆಕ್ಚುಲಿ ನಾನು ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಸುಮ್ನೆ ಆಟದ ಗೊಂಬೆ ಏನೋ ಇಟ್ಕೊಂಡಿದ್ದಾನೆ ಅಂತ ಅನ್ಕೊಂಡೆ, ಬಟ್ ಅದು ರಿಯಲ್ ಗನ್ನು, ಅದರಿಂದ ಬುಲೆಟ್ ಕೂಡ ಹೊರಗಡೆ ಬಂದಿರುತ್ತೆ. ಅದನ್ನ ಮಿಸ್ ಲೀಗೆ ಅವನು ಗುರಿ ಇಟ್ಟಿರ್ತಾನೆ, ಫೈರ್ ಕೂಡ ಮಾಡ್ಬಿಟ್ಟ. ಬಟ್ ಹೆಂಗೋ ಜಸ್ಟ್ ಮಿಸ್ ಅಲ್ಲಿ ನಮ್ ಹೀರೋ ರಮ್ಮ ಹೋಗಿ ಮಿಸ್ ಲೀನ ಕಾಪಾಡ್ಬಿಟ್ರು. ಸೊ ಬುಲೆಟ್ ಬಂದು ಎದುರುಗಡೆ ಇರೋ ಆ ಗ್ಲಾಸ್ ಗೆ ತಗ್ಲಿರುತ್ತೆ. ಆದ್ರೆ ಇಲ್ಲಿ ನಮ್ ಹೀರೋ ರಮ್ಮ ಕೆಳಗಡೆ ಬಿದ್ಬಿಟ್ರು. ಪ್ಲಸ್ ಅವ್ರ ತಲೆಯಿಂದ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಬುಲೆಟ್ ಸೈಡ್ ಅಲ್ಲಿ ತೆಗೆದ್ರೆ ಇವ್ರಿಗೇನಪ್ಪ ಆಯ್ತು ಅಂತ ನೋಡಿದ್ರೆ ಆ ಬುಲೆಟ್ ಆ ಗ್ಲಾಸ್ ಗೆ ಬಿದ್ದಿರೋದ್ರಿಂದ ಗ್ಲಾಸ್ ಒಂದು ಪೀಸ್ ಶಾರ್ಪ್ ಆಗಿರೋದು ಅವ್ರ ತಲೆಗೆ ಬಂದು ತಗ್ಲಿರುತ್ತೆ. ಸೊ ಅವ್ರ ಈ ತರ ಕೆಳಗಡೆ ಬಿದ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಏನಾಯ್ತು ಅಂತ ಹೇಳಿ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಓಡು ಅವ್ರಮ್ಮನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ಬಿಟ್ರು. ಪಾಪ ನಮ್ ಹೀರೋಗೆ ನೈಟ್ ಎಲ್ಲ ನಿದ್ದೆನೇ ಇಲ್ಲ. ಅವ್ರಮ್ಮ ಬದುಕಿತರ ಸತ್ತಿದಾರ ಅಂತ ಕೂಡ ಗೊತ್ತಿಲ್ಲ. ಅವ್ನ್ ನೈಟ್ ಎಲ್ಲ ನಿದ್ದೆನೇ ಇಲ್ಲದ ಒಂದು ಹುಚ್ಚ ತರ ಕೂತ್ಕೊಂಡಿರ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಹಂಗೆ ತುಂಬಾನೇ ಆಕ್ರೋಶವಾಗಿ ಸ್ಕೂಲ್ ಒಳಗಡೆ ಬರ್ತಾನೆ. ಯಾವಾಗೂ ಹಾನು ಮತ್ತೆ ಅವ್ರ ಕಡೆಯವರೆಲ್ಲ ಟೆರೆಸ್ ಮೇಲೆ ತಾನೆ ಕೂತಿರ್ತಾರೆ. ಅದೇ ಕೋಪದಲ್ಲಿ ಟೆರೆಸ್ ಮೇಲೆ ಕೂಡ ಹೋಗ್ತಾನೆ. ಇನ್ನೇನ್ ಹಾನ್ ಅಟ್ಯಾಕ್ ಮಾಡ್ಬೇಕು ಅಂತ ಅವ್ನು ಹೋಗಿ ಹೊಡಿಯೋಷ್ಟ್ರಲ್ಲಿ ಇನ್ನೊಬ್ಬ ಅಡ್ಡ ಬಂದು ನಮ್ ಹೀರೋಗೆ ಜಾಡ್ಸಿ ಓದ್ಬಿಟ್ಟ. ಅಷ್ಟೇ ಅಲ್ಲದೆ ಅಲ್ಲಿ ಇರೋರು ಕೂಡ ಸೇರಿ ಇವನನ್ನ ಹೊಡಿಯಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಹಾನ್ ಸ್ಟೈಲಿಶ್ ಆಗಿ ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಭಯ ಇಲ್ಲದೆ ಕೂತ್ಕೊಂಡಿರೋದಕ್ಕೆ ಕಾರಣನೇ ಈ 3 ಜನ. ಯಾಕಂದ್ರೆ ಈ 3 ಜನ ಒಂದು ಬಾಡಿ ಗಾರ್ಡ್ ಆಗಿ ಹಾನ್ಗೆ ಇದ್ದಾರೆ. ಮೋಸ್ಟ್ಲಿ ಇವರೆಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಕಾಣುತ್ತೆ. ಸ್ಕೂಲ್ ಸ್ಟೂಡೆಂಟ್ಸ್ ಇದ್ರೂನು ಇವನ್ಗೆ ರೌಡಿಗಳ ತರ ಕೆಲಸ ಮಾಡ್ತಾ ಇದಾರೆ ಇವರು. ಈ ತರ ಇವರೆಲ್ಲ ಸೇರ್ಕೊಂಡು ನಮ್ ಹೀರೋನ್ ಹಾಕೊಂಡು ಸರಿಯಾಗಿ ಹೊಡೆದ್ಬಿಟ್ರು. ಅದ್ರಲ್ಲಿ ಬಿಳಿ ಕೂದಲು ಇದನ್ನೆಲ್ಲ ಇವನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಇವ್ನ ಬಗ್ಗೆ ಸ್ಟೋರಿ ಬರುತ್ತೆ. ಇವಾಗ ಏನಕ್ಕೆ ನಮ್ ಹೀರೋ ಇಷ್ಟು ಟೆನ್ಷನ್ ಆಗಿ ಇವ್ರನ್ನ ಹೊಡಿಯಕ್ ಬಂದ್ರು ಅಂತಂದ್ರೆ, ಲಾಸ್ಟ್ ನೈಟ್ ಅವ್ರ ಅಮ್ಮನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ನಮ್ ಹೀರೋ ತುಂಬಾ ಬೇಜಾರಲ್ಲಿ ಆ ಹಾಸ್ಪಿಟಲ್ ಅಲ್ಲೇ ಕೂತಿರ್ತಾನೆ. ಆಗ ಪಾರ್ಕ್ ಬಂದಿರ್ತಾನೆ. ಅವ್ನ್ ಹೇಳ್ತಾನೆ, ಇಲ್ಲಿ ನೋಡು, ಇವಾಗ ನಿನ್ ಪರಿಸ್ಥಿತಿ ಹೆಂಗಿದೆ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮಮ್ಮ ನಾನ್ ಕಳ್ಕೊಳ್ಳೋದಕ್ ಕೂಡ ಇವರೇ ಒಂದು ಮುಖ್ಯ ಕಾರಣ. ಇವರಿಂದಾನೇ ನಮ್ಮಮ್ಮ ಸತ್ತಿದ್ದು. ಇವಾಗ ಆ ಪರಿಸ್ಥಿತಿ ನಿನ್ಗೂ ಬಂತು. ಅವ್ರನ್ನ ಸುಮ್ನೆ ಬಿಡಬಾರ್ದು. ನೀನ್ ಏನೇ ಸ್ಟೆಪ್ ಆದ್ರೂ ಎತ್ಕೋ, ನಿನಗ್ ಸಪೋರ್ಟಿವ್ ಆಗಿ ನಾನ್ ಇರ್ತೀನಿ. ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಹಾನ ಎದುರಿಸೋದು ತುಂಬಾನೇ ಕಷ್ಟ. ಅವನ್ ವಿರುದ್ಧ ನಾವೇನು ಮಾಡಕ್ ಆಗೋದಿಲ್ಲ, ಅವ್ನ ಎದುರಿಸೋದು ಕೂಡ ಆಗೋದಿಲ್ಲ. ಯಾಕಂದ್ರೆ ಅವನ್ಗೆ ಅಂತ ಒಂದು 3 ಜನ ಬಾಡಿ ಗಾರ್ಡ್ಸ್ ನ ಇಟ್ಕೊಂಡಿದ್ದಾನೆ. ಅದ್ರಲ್ಲಿ ಆ ವೈಟ್ ಹೇರ್ಸ್ ಇದ್ದಾನಲ್ವಾ, ಅವ್ನ್ ಬಂದು ಸರಿಯಾದ ರೌಡಿ. ಈ ಫೈಟಿಂಗ್ ಮಾಡೋದಕ್ಕಂತಾನೆ ಟ್ರೈನಿಂಗ್ ಕೊಟ್ಟು ಅವನನ್ನ ಇಟ್ಕೊಂಡಿರೋದು. ಸೊ ಅವ್ 3 ಜನನ ನಾವು ಬೀಳ್ಸಿದ್ರೇನೆ ಹಾನ್ನ ನಾವು ಟಚ್ ಮಾಡಕ್ ಆಗೋದು. ಸೊ ಯೋಚನೆ ಮಾಡು ಅಂತ ಪಾರ್ಕ್ ಹೇಳಿರ್ತಾನೆ. ಈಗ ನಮ್ ಹೀರೋ ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಇದ್ದಾನೆ. ಬಟ್ ಆಲ್ರೆಡಿ ಆ 3 ಜನ ಇವನ್ನ ಸರಿಯಾಗಿ ಹಾಕಿ ಹೊಡಿತಾ ಇರ್ತಾರೆ. ಅವಾಗೂ ಅಷ್ಟೇ ಹಾನ್ ಸಖತ್ ಸ್ಟೈಲಿಶ್ ಆಗಿ ಎದ್ ಬಂದವನು, ಸಾಕು ಸಾಕು ಬಿಡಿ ಬಿಡಿ, ಸೈಸ್ಗೆ ಸಾಕ್ಬಿಟ್ಟಿರೋ ಕೋಪದಲ್ಲಿ ಅವರಮ್ಮ ಕೊನೆ ಉಸಿರು ಎಳಿತಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಅದನ್ನ ನೋಡಕಾದ್ರೂ ಅವ್ನು ಇರ್ಬೇಕಲ್ವಾ ಅಂತ ಸ್ವಲ್ಪನೂ ಕನಿಕರಣ ಇಲ್ದೆ ಮಾತಾಡ್ಬಿಟ್ಟು ಹೋಗ್ತಾನೆ. ಅವನ ಹತ್ರ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಹೋಗಿದ್ದೆ ತಡ ಈ 3 ಜನ ನಮ್ ಹೀರೋನ್ ಹಾಕೊಂಡು ಸರಿಯಾಗಿ ಹೊಡಿಯಕ್ಕೆ ಶುರು ಮಾಡ್ಬಿಟ್ರು. ಒಂದ್ ಸ್ಟೇಜ್ ಅವನ ಹೊಡೆದು ಸೈಡ್ ಬಿಸಾಕ್ಬಿಟ್ರು ಅಂತಾನೆ ಹೇಳ್ಬೇಕು. ಆ ಟೈಮಲ್ಲಿ ನಮ್ ಹೀರೋ ಹಂಗೆ ಬಿದ್ದಿರ್ಬೇಕಾದ್ರೆ ಅವ್ನ್ಗೊಂದು ವಿಷಯ ನೆನಪು ಬರುತ್ತೆ. ಅವ್ರ ಅಂಕಲ್ ತಾನೇ ಇವ್ನಿಗೆ ಫೈಟಿಂಗ್ ಹೇಳ್ಕೊಟ್ಟಿದ್ದು. ಅವ್ರು ಹೇಳೋ ಮಾತುಗಳು ಇವ್ನಿಗೆ ನೆನಪು ಬರುತ್ತೆ. ಇಲ್ಲೋಡು, ಎಲ್ಲಾ ಟೈಮಲ್ಲೂ ನೀನೇ ಎಲ್ಲಾರನ್ನೂ ಹೊಡಿತಾ ಇರ್ಬೇಕು ಅನ್ನೋ ಪರಿಸ್ಥಿತಿ ಇರೋದಿಲ್ಲ ಕಣೋ. ಒಂದ್ ಟೈಮಲ್ಲಿ ನಿನ್ಗೂ ಏಟ್ ಬೀಳುತ್ತೆ, ನೀನು ಕೆಳಗಡೆ ಬೀಳ್ತೀಯಾ, ಎದ್ದೇಳಕ್ ಆಗದಿರೋ
ಇರೋ ತರ ಪರಿಸ್ಥಿತಿನೂ ಬರುತ್ತೆ. ಆ ಟೈಮಲ್ಲಿ ನಿನ್ ಮನ್ಸ್ನ ನೀನ್ ಬಿಡಬಾರ್ದು, ನಿನ್ನಲ್ಲಿರೋ ಪೊಟೆನ್ಶಿಯಲ್ ನ ನೀನು ಬಿಡಬಾರ್ದು. ಅಷ್ಟೇ ಧೈರ್ಯವಾಗಿ ನೀನ್ ಎದ್ ನಿಂತ್ಕೋಬೇಕು. ನನ್ ಕೈಲಾಗುತ್ತೆ, ನಾನು ಅವ್ರನ್ನ ಹೊಡಿತೀನಿ ಅನ್ನೋ ಛಲ ನಿನ್ನಲ್ಲಿ ಬರ್ಬೇಕು ಅಂತ ತುಂಬಾ ಭಯಂಕರವಾಗಿ ಅವ್ರನ್ನ ಮೋಟಿವೇಟ್ ಮಾಡಿರ್ತಾರೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ ಹಂಗೆ ಸಖತ್ ಫೋರ್ಸ್ ಆಗಿ ಮೈಲ್ ದೆವ್ವ ಸೇರ್ಕೊಂಡಾಗ ಎದ್ ನಿಂತ್ಕೊಂತಾರಲ್ಲ, ಆತರ ಎದ್ ನಿಂತ್ಕೊಳ್ತಾನೆ. ಇವಾಗ ಬಿಡ್ತಾನ್ ನೋಡಿ ನಮ್ ಹೀರೋ ಒಂದೊಂದೇಟು ಹಂಗೆ ಮಿಂಚಿನ ವೇಗದಲ್ಲಿ ಹೊಡಿತಾ ಇರ್ತಾನೆ. ಇದಕ್ ಮುಂಚೆ ಮಾಡಿದ್ ಫೈಟ್ ಎಲ್ಲ ನೋಡಿದ್ದು ಒಂದು ನಾರ್ಮಲ್ ಫೈಟಿಂಗ್, ಜಸ್ಟ್ ಒಂದು ಮೂಗ ಏಟುಗಳು ಬಿದ್ದಿರತ್ತೆ ಅಷ್ಟೇ ಅವ್ರಿಗೆ. ಬಟ್ ಇವಾಗ ಹೊಡಿತಾ ಇದಾರೆ ನೋಡಿ, ಒಂದೊಂದ್ ಏಟ್ಗೂ ಅವ್ರ ಹಂಗೆ ಸ್ವರ್ಗ ನರ್ಕ ಎಲ್ಲ ರೌಂಡ್ ಹೊಡ್ಕೊಂಡ್ ಬಂದ್ಬಿಡ್ಬೇಕು, ಆ ರೇಂಜ್ ಗೆ ಬೀಳ್ತಾ ಇರತ್ತೆ ಅವ್ರಿಗೆ ಹೇಟು. ಇದಕ್ಕೂ ಮುಂಚೆ ಈ 3 ಜನಕ್ಕೆ ಕೊಟ್ಟಿದ್ ಬಿಲ್ಡಪ್ ನೋಡ್ಬಿಟ್ಟು ಅಯ್ಯೋ ಫೈಟಿಂಗ್ ಮಾಡಕಂತಾನೆ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದಾರ, ಇವರೆಲ್ಲ ನಮ್ ಹೀರೋಗಿಂತ ಸರಿಯಾಗಿ ಹೊಡಿತಾರೆ ಅಂತ ಅನ್ಕೊಂಡ್ವಿ. ಬಟ್ ಇವಾಗ ನಮ್ ಹೀರೋ ಕೆಲವು ಒದೆ ತಿಂತಾ ಇದ್ರೆ ಇವ್ರನ್ನೆಲ್ಲ ನೋಡಿದ್ರೆ ನಮ್ಗೆ ಯಾವ್ದೋ ಕಾಮಿಡಿ ಪೀಸ್ಗಳಂತಾನೆ ಅನ್ನಿಸ್ಬೇಕು, ಆತರ ತಿಂತಾ ಇರ್ತಾರೆ ಒದೆ. ಅದ್ರಲ್ಲಿ ವೈಟ್ ಹೇರ್ಸ್ ಇದಾನಲ್ಲ, ಅವನಿಗೆ ತಾನೇ ದೊಡ್ಡ ಬಿಲ್ಡಪ್ ಕೊಟ್ಟಿದ್ದು. ಒಂದೇ ಪಂಚಲ್ ಅವನ್ನ ಕೂಡ ಬೀಳಿಸ್ಬಿಟ್ಟ ನಮ್ ಹೀರೋ ಕೆಳಗಡೆ. ಅವ್ನು ಹಂಗೆ ಬ್ಯಾ ಅಂತ ಬಿದ್ದಿರ್ತಾನೆ. ನನ್ನನ್ನ ಖಾಲಿ ಮಾಡ್ತೀನಿ ಅಂತ ಹೇಳ್ತೀಯಾ, ನಾನು ನೋಡ್ಬಿಡ್ತೀನಿ ಕಣೋ ಅಂತ ಹೇಳಿ ಅವನ ಮೇಲೆ ಆವಾಜ್ ಆಗ್ಬಿಟ್ಟು ಹಣ ನೋಡಕ್ಕೆ ಅಂತ ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಅವ್ರ ಸ್ಟಡಿ ಗ್ರೂಪ್ ಗೆ ಅಂತ ಹೇಳಿ ಕೆಲವೊಂದು ಪೇಪರ್ಸ್ ಎಲ್ಲ ಅಂಟಿಸಿದ್ರಲ್ವಾ, ಅದೆಲ್ಲ ಹಂಗೆ ಹರಿದು ಕೆಳಗಡೆ ಬಿದ್ದಿರುತ್ತೆ. ಅದನ್ನೆಲ್ಲ ನೋಡಿ ನಮ್ ಹೀರೋಗ್ ಇನ್ನಷ್ಟು ಟೆನ್ಷನ್ ಆಗೋಯ್ತು. ಅವನಂಗೆ ಮನ್ಸಲ್ಲಿ ಅನ್ಕೊಂತಾನೆ, ಅಂದ್ರೆ ಕೆಲವೊಂದು ವಿಷಯಗಳನ್ನ ನೆನ್ಸಿ ನೋಡ್ತಾನೆ. ನಾನ್ ಯಾಕೆ ಇದೇ ಯೂನಿವರ್ಸಿಟಿಗೆ ಬರ್ಬೇಕು, ನನಗೆ ಯಾಕೆ ಇಲ್ಲೇ ಫ್ರೆಂಡ್ಸ್ ಆಗ್ಬೇಕಾಗಿತ್ತು, ನಾನೇನಕ್ಕೆ ಇತರ ಸ್ಟಡಿ ಗ್ರೂಪ್ ನ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ನಮಗ್ ಬೇಡ ಅಂತ ಅವರು ಬಿಟ್ಬಿಟ್ಟು ಹೋಗಿರ್ಬೋದಲ್ವಾ, ಬಟ್ ಎಲ್ಲರೂ ನನ್ಗೆ ಸಪೋರ್ಟ್ ನಿಂತಿದ್ದಾರೆ. ಅಮ್ಮನು ನನ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಅವ್ರೆಲ್ಲರಿಗೋಸ್ಕರ ಈಗ ನಾನ್ ನಿಲ್ಬೇಕು. ಯಾರಿಗೆ ಆಗ್ಲಿ ಯಾವ್ದೇ ಕಾರಣಕ್ಕೂ ಒಂದು ಪ್ರಾಬ್ಲಮ್ ಕೂಡ ಅವ್ರನ್ನ ಮುಟ್ಟಬಾರ್ದು, ಆತರ ನಾನ್ ನಿಲ್ತೀನಿ. ಏನಾದ್ರೂ ನನ್ನ ದಾಟ್ಕೊಂಡೆ ಅವ್ರು ಹೋಗ್ಬೇಕು, ಆತರ ನಾನ್ ನಿಲ್ತೀನಿ ಅಂತ ಅವನ್ಗೆ ತುಂಬಾನೇ ಮೋಟಿವೇಟ್ ಮಾಡ್ಕೊಳ್ತಾನೆ. ಮೋಟಿವೇಟ್ ಮಾಡ್ಕೊಂಡ್ರೆ ಸಾಕ, ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ ಬೇಡವಾ? ಇದಕ್ಕೆಲ್ಲ ಕಾರಣ ಯಾರು? ಹಾನೆ ತಾನೆ. ಅವನ್ನ ಹುಡ್ಕೊಂಡು ಸ್ಟ್ರೇಟ್ ಆಗಿ ಆಡಿಟೋರಿಯಂಗೆ ಹೋಗೋದು, ಅಲ್ಲೇ ಎಲ್ಲಾ ಸ್ಟೂಡೆಂಟ್ಸ್ ನಿಂತಿರ್ತಾನೆ. ಹಾನಂತ ಹಂಗೆ ಈ ಅಂತ ಅಲ್ಗಿಂಚ್ಕೊಂಡು ಸ್ಟೈಲ್ ಆಗಿ ನಿಂತ್ಕೊಂಡಿರ್ತಾನೆ. ಆದ್ರೆ ನಮ್ ಹೀರೋಗಿ ಇವನ್ನೆಲ್ಲ ಯಾವ ಪೀಸು ಸ್ಟ್ರೈಟ್ ಆಗಿ ಬಂದು ನಂಗೆ ಅವನ ತಿರುಗಿಸಿ ಮಕಕ್ ಒಂದೇ ಪಂಚು. ಇದನ್ನ ನೋಡಿ ಅಲ್ಲಿರೋರೆಲ್ಲ ಸರಿಯಾದ ಶಾಕು. ಯಾಕಂದ್ರೆ ಇದುವರೆಗೂ ಯಾರು ಹಾನ್ನ ಎದುರಿಸೇ ಇಲ್ಲ. ಹಾನ್ ಇಷ್ಟ ದೊಡ್ಡ ವ್ಯಕ್ತಿ, ಅವ್ನ ಹೇಳೋ ತರನೇ ಈ ಸ್ಕೂಲಲ್ಲಿ ಎಲ್ಲ ನಡೀತಾ ಇರೋದು, ಅಂತವನೊಬ್ಬನ ಮೇಲೆ ಒಬ್ಬ ಕೈ ಇಟ್ಬಿಟ್ಟ ಅಂತ ಹೇಳಿ ಎಲ್ಲರೂ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಇದುವರೆಗೂ ಯಾರು ಅವನನ್ನ ಎದುರಿಸೇ ಇರ್ಲಿಲ್ಲ. ಈಗ ಹೀರೋ ಒಬ್ಬ ಬಂದ್ಬಿಟ್ಟ ಅಲ್ವಾ, ಇದರಿಂದಾನೇ ಶಾಕಿಂಗ್ ಅಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ನಮ್ ಹೀರೋ ಗತಿ ಏನಾಗುತ್ತೋ ಏನೋ ಅಂತ ನಾವು ಕೂಡ ವೇಟ್ ಮಾಡಿನೇ ನೋಡ್ಬೇಕು. ಅದಕ್ಕೆ ನಾವು ನೆಕ್ಸ್ಟ್ ಎಪಿಸೋಡ್ ವರೆಗೂ ವೇಟ್ ಮಾಡ್ಬೇಕು. ಅದು ಆದಷ್ಟು ಬೇಗ ಬಂದ್ಬಿಡುತ್ತೆ. ಈ ಎಪಿಸೋಡ್ ಇಲ್ಲಿಗೆ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮುಂದೆ ಬರೋ ಎಪಿಸೋಡ್ಸ್ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ 7th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.